ಯಾವಾಗಲೂ ತನ್ನ ಇರುವಿನ ಅನುಸಂಧಾನ ಮಾಡ್ತಾ ಇರೋದಕ್ಕನ ಪೂಜಾ ಅಂತಾರೆ. ನಿಜಾತ್ಮ ದೇವತೆ ಶಿವ ಎರಡೂ ಒಂದೇ. ಯಾವಾಗಲೂ ಅನ್ಯ ಭಾವನೆಗಳು ತೋರದೇ ಇರುವುದೇ ಶುದ್ಧಮತಿ. ಅನ್ಯ ಭಾವನೆಗಳೆಲ್ಲ ಬಿಟ್ಟು ಆತ್ಮಭಾವದೊಳಗಿರುವುದು, ಅದಕ್ಕೆ ಶುದ್ಧಮತಿ ಅಂತಾರೆ. ಏನು ಅವಾಗಿದ್ದು ನಮ್ಗೆ ಅನುಭವ ಬರ್ತೈತಿ. ಏನು ಮತಿ ಶುದ್ಧ ಆದಾಗ ಮಲಿನ ಆಗೈತಿ. ಎದರಿಂದ ಮಲಿನ ಆಗೈತಿ? ವಿಷಯ ಚಿಂತನೆಯಿಂದ. ಬಾಳೆ ನೆನಪು ಮಾಡಿ ಎಲ್ಲ ಮಷಿನಿಗೆ ಹೋಗ್ಬಿಟ್ಟೈತಿ. ಬುದ್ಧಿಯೊಳಗೆ ಅದನ್ನು ಸಮಾಧಾನ ಶಾಂತಿಯನ್ನು ಕಳ್ಕೊಂಡ್ಬಿಟ್ಟು ಬಿಡೋದನ್ನಂತ ಹೇಳಿ ಅದಕ್ಕೆ ತೊರೆ ವಿಷಯ ಚಿಂತನೆಯನ್ನು ಕೈ ಬಿಡೋದು ಮನಸ್ಸು ಹಚ್ಚಿರ್ತೈತಿ. ನನಗೆ ಬಾಳೆ ಚಿಂತನವನ್ನು ಮಾಡೋ ಮನಸ್ಸು ಹೊಲಸಾಗೈತೆ ಅಂತ ಹೊಲಸಿನ್ಯಾಗ ಮುಳುಗಿದ್ದೈತೆ. ಅದು ಮುಂಜಾನೆ ಸಂಜೆ ಮಟ್ಟ ಬರೀ ಅದ ಹೆಸನ ಮತ್ತೊಂದು ಏನೇನು, ಎಲ್ಲಿ ಕುಂತಲ್ಲೇ ನಿಂತಲ್ಲೇ ಬರೀ ಅದ ಹೆಸನ, ಎಲ್ಲಿ ಹೋದ್ರು ಅದನ್ನು ಮಾತಾಡ್ತೈತಿ. ಅದು ಹಳ್ಕೊಂಡತ್ತಿರ್ತೈತೆ. ಅದಕ್ಕೆ ಅದ್ರ ಬಾಳೆದು ಹಳ್ಕೊಂಡನ ಏನು ಮಾಡೋದು? ಹೊಲಸು ಮಾಡ್ಕೊಂಡು ಇದ್ದು ಸಮಾಧಾನ ಕೆಡಿಸ್ಕೊಂಡು ಹಂಗೆ ತಿರುಗಿ ಮನಸ್ಸು ಹೊಡಿಬೇಕಲ್ಲ. ಅದು ಪರತತ್ವದ ಅನುಭೂತಿಯಳು ತನು ತಾನೆಂದಲ್ಲದೆ ಅನುದಿನವೂ ಇರಲರಿಯದ ಕಥದಿಂದ ಅಹಂಭಾವ ಪರನೋತ್ಕೊಂಬಂತ. ಸಂಬಂಧ ತಪ್ಪಿಸ್ಕೊಂಡು ಇರೋಕ್ಕಾಗಲಿಕ್ಕೆ ಅನ್ಯ ಭಾವನೆಯನ್ನು ಗಟ್ಟಿ ಮಾಡ್ಕೊಂಡು ಕುಂತ. ಇದ ನಾನು ಅಂತ ಹಿಡ್ಕೊಂಡು ಕುಂತಾನೆ. ಶರೀರನ ನಾನು, ಅಹಂಕಾರ. ಇದು ದೇಹ ತಾದಾತ್ಮ್ಯ ಭಾವನ ಅಹಂಕಾರ. ಭಾವ ಬರೋಕ್ಕಿಂತ ಪೂರ್ವದಲ್ಲಿ ಏನೈತಿ ಅನ್ನೋದನ್ನು ನೆನಪು ಮಾಡ್ಕೋ. ಅಹಂಕಾರ ಹೋಗ್ಬಿಡ್ತೈತಿ. ಎಲ್ಲ ಹೋತಂದ್ರೆ ತುಂಬ್ಕೊಂಡು ಕುಂತಿ. ಇದು ನಾನು ನನ್ನದು ಅಂತ ಅಲ್ಲದನ್ನೆಲ್ಲ ಹಿಡ್ಕೊಂಡು ಕುಂತಿಯಲ್ಲ. ನಾನು ಅನ್ನೋದು ಮೊದಲಿಗೆ ಎದಕ್ಕೆ ನೀ ಅನ್ಕೊಂಡಿ? ನಿನಗೆ ತನಗೆ ತಾನು ಅನ್ನೋದು ಅಹಂಕಾರ ಅಲ್ಲ, ಅನ್ಯದಕ್ಕೆ ನಾನು ಅನ್ನೋದು ಅಹಂಕಾರ. ಈ ನಾನು ಅನ್ನೋದನ್ನು ಯಾರು ಬಂದು ಇಟ್ಟಾರ ನಿನಗೆ ಹೆಸರು? ಇದನ್ನ ಇದು ಇನ್ನೊಬ್ರು ಇಟ್ಟ ಹೆಸರೇ ಬೇರೆ. ಈ ನಾನು ಅನ್ನೋದನ್ನು ಯಾರು ಇಟ್ಟರು ಹೇಳ ಹೆಸರು? ತನಗೆ ತಾನು ಅಂತ ಅನ್ಕೊಂಡ ಮೊದಲಿಗೆ. ನಾನು ಇಂಥವನು, ನಾನು ಇಂಥವನು, ನಾನು ಅಂತ ಹೇಳ್ತೇವೆ. ಈ ನಾನು ಅನ್ನೋದನ್ನ ಯಾರಿಟ್ಟರು ನಿನಗೆ? ಯಾರು ಇಟ್ಟಿಲ್ಲ. ಅದು ಸ್ವಯಂ ನಿನ್ನ ಅನುಭವನ ಐತೆ. ಅದು ನಾನೇ ತನಗೆ ತಾನು ಅಂದ್ಕೊಂಡು ನಾನು ಹೊರತ ನಾನು ಇಂಥವನು ಅಂತ ಮತ್ತೆ ಹೋಗ್ತೀನಿ ನೋಡೋದು. ಇಂಥವಳು ನಾನು, ಇಂಥವನು ನಾನು. ಆ ಉಪಾಧಿ ಹಿಡ್ಕೊಂಡು ಹೇಳ್ತೀವಿ. ಹಿಂದಗಡೆ ಉಪಾಧಿ ಸಂಬಂಧ ಇಲ್ಲದಾಗ ನಾನು ಅಂತ ಇದ್ದು ಇರುವಿಗಿನ ಅನ್ಕೊಂಡನು. ಈ ಉಪಾಧಿ ಸಂಬಂಧ ತಪ್ಪಿಸ್ಕೊ. ಅವಾಗ ನೀನಾಗಿದ್ದಾಗ ಆರಾಮೈತಿ. ನನಗೆ ತಾನು ಅಂದ್ರೆ ಆರಾಮ. ಅದು ಅಹಂಕಾರ ಅಲ್ಲ. ನಾನಾ ದೇವ್ರಂದ್ರೆ ಅಹಂಕಾರ ಅಲ್ಲ. ಇದು ದೇಹ ನಾನಂದ್ರೆ ಅಹಂಕಾರ. ಬಳಲಿಕ್ಕೆ ತಪ್ಪುದಿಲ್ಲ ನೋಡು. ಅದಕ್ಕೆ ನೀನು ಅಲ್ಲದನ್ನೆಲ್ಲ ಕೈ ಬಿಡೋದು. ಯಾವುದು ನೀನು, ಯಾವುದು ನೀನಲ್ಲ. ಇದನ್ನು ನಾವು ಮನುಷ್ಯನ ಜನ್ಮಕ್ಕೆ ಬಂದ ಪ್ರತಿಯೊಬ್ಬರು ಇದನ್ನು ಖಾತ್ರಿ ಮಾಡ್ಕೋಬೇಕಾಗೈತಿ. ಆತ್ಮ ಮತ್ತು ಅಹಂಕಾರಗಳ ಇದರ ವಿವರಣೆ ಮಾಡಬೇಕಾಗಿತ್ತು ನಾವು. ಆತ್ಮ ಯಾವುದು, ಅಹಂಕಾರ ಯಾವುದು ಅಂತ. ಅಲ್ಲದನ್ನು ಹಿಡ್ಕೊಂಡದ್ದ ಅಹಂಕಾರ. ಅಲ್ಲದನ್ನು ಕೈ ಬಿಟ್ಟು ತನಗೆ ತಾನು ಅನ್ನೋದು ಅದು ಅಹಂಕಾರ ಅಲ್ಲ. ಅದು ಅಲ್ಲಿ ಬಳಲಿಕೆ ಇಲ್ಲ. ಬಳಲಿಕೆ ಎಲ್ಲೈತೆ ಅಂದರೆ ಅಲ್ಲದನ್ನು ಹಿಡ್ಕೊಂಡಾಗ. ಅನ್ಯ ಭಾವನೆಯನ್ನು ತಾಳಿ ಜೀವಭಾವ. ಅದಕ್ಕೆ ಅಂದ ಅಲ್ಲದನ್ನು ಹಿಡ್ಕೊಂಡು ಅನ್ಯ ಭಾವನೆಯನ್ನು ತಾಳಿದ್ದ ಜೀವ. ಇದು ಹೋಗ್ಬೇಕು ನೋಡು. ದುಃಖರಹಿತ ಆಗ್ಬೇಕನ್ನೋ ಅನ್ಯ ಭಾವನೆಗಳನ್ನೆಲ್ಲ ಕೈ ಬಿಟ್ಟು ತನ್ನ ಭಾವದವಾಗಿದ್ದಾಗ ದುಃಖರಹಿತ ಆಗಿರ್ಲಿಕ್ಕೆ ಬರ್ತೈತೆ ಪ್ರತಿಯೊಬ್ಬರಿಗೆ.
ತಾನೇ ತಾನಾಗಿ ಉಳಿಯುದು. ಅದಕ್ಕೆ ಪುಣ್ಯ ಅಂತಾರೆ. ಪುಣ್ಯ ಸ್ಮರಣೆ ಅಂದರೆ ತಾನೇ ತಾನಾಗಿ ಉಳಿಯುದು. ಅಲ್ಲದನ್ನು ನೆನಪು ಮಾಡ್ಕೊತ ಕೊಡೋದು ಪುಣ್ಯ ಸ್ಮರಣೆ ಅಲ್ಲ. ನಾವು ಪುಣ್ಯ ಸ್ಮರಣೆ ಅಂತ ನಾವು ಅನ್ನದ್ದನ್ನು ಏನಾರ ನೆನಪು ಮಾಡ್ಕೊತ ಕೊಂಡಿರ್ತೀವಿ, ನಾಮ ರೂಪಗಳ ನೆನಪು, ಅದು ಪುಣ್ಯ ಸ್ಮರಣೆ ಅಲ್ಲ. ನಿಜವಾದ ಪುಣ್ಯ ಸ್ಮರಣೆ ಮಾಡಕ್ಕೆ ಬಂದತೇನೆ. ಭೂಮಿಕಾ ತಯಾರು ಬೇಕು ಅದಕ್ಕೆ ಪುಣ್ಯ ಸ್ಮರಣೆ ಮಾಡಕ್ಕೆ. ಅಂತಃಕರಣ ಅಥವಾ ಬುದ್ಧಿ, ಪರಿಶುದ್ಧವಾದಂಥ ಅಂತಃಕರಣ ಅದೇ ತಯಾರಿದ್ದಾಗ ಇದನ್ನು ನೆನಪು ಮಾಡ್ಕೊಳಕ್ಕೆ ಬರ್ತೈತೆ. ನಾವು ಹಂಗೆ ನಾವು ಅಭ್ಯಾಸ ಮಾಡಬೇಕು. ನಿತ್ಯ ಶ್ರವಣ ಮನನ ನಿಧಿಧ್ಯಾಸನದಿಂದ ಇದನ್ನು ಹೊಡೆದು ಹಾಕಕ್ಕೆ ಬರ್ತೈತಿ. ಅನ್ಯ ಭಾವನೆಗಳನ್ನೆಲ್ಲ ಹೊಡೆದಾಕಿ ತನ್ನ ಭಾವದೊಳಗೆ ಇರಾಕೆ ಬರ್ತೈತಿ. ಅವಾಗ ತನ್ನ ಕಡೆ ಲಕ್ಷ್ಯ ಕೊಟ್ಟಾಗ ಆವಾಗ ಮನಸ್ಸು ಅಥವಾ ಬುದ್ಧಿ ಅವಾಗ ಪರಿಶುದ್ಧ ಆಕೈತಿ. ಏನು ಅದಕ್ಕೆ ನಿತ್ಯ ಇದನ್ನು ಅಭ್ಯಾಸ ಮಾಡಿದಾಗ ಅಂತಃಕರಣ ದೋಷ ಎಲ್ಲ ಹೋಗ್ಬಿಡ್ತಾವೆ. ಬರೀ ವಿಷಯ ಚಿಂತನೆ ಮಾಡಿ 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 ಹೊಲಸು ಹಾಕೊಂಡು ಕೂತೈತಿ ಮನಸ್ಸು. ಇದೇ ಸ್ನಾನ. ಸ್ನಾನ ಅಂದ್ರೆ ಹೊಲಸು ಇಲ್ಲದಂಗೆ ಮಾಡೋದು ಅದನ್ನು. ಅದಕ್ಕೆ ಸ್ನಾನ ಅಂದ್ರೆ ಮಾಲಿನ್ಯತೆಯನ್ನು ಕಳ್ಕೊಳ್ಳೋದಕ್ಕೆ ಸ್ನಾನ ಅಂತಾರೆ. ಹೌದಿಲ್ಲ? ಮನುಷ್ಯನ ಮಾಲಿನ್ಯ ಎದುರೇ ಅನ್ಯ ಭಾವನೆಯನ್ನು ಮಾಡಿಕೊಂಡು ಮಲಿನ ಆತ ಮನಸ್ಸು. ತನ್ನ ಭಾವವಾಗಿದ್ದಾಗ ಪರಿಶುದ್ಧನೇ ಐತಿ. ಏನು ಅನ್ಯ ಭಾವನೆಗಳಿಗೆ ಅವಕಾಶ ಕೊಡ್ದಂಗೆ ಯಾವಾಗಲೂ ತನ್ನ ಇರುವಿನ ಎಡೆಬಿಡದೆ ಯಾರು ಅದರ ಅಭ್ಯಾಸ ಮಾಡ್ತಿರ್ತಾರೆ ಅವಾಗ ಮನುಷ್ಯನ ಮಾಲಿನ್ಯ ಹೋಗ್ತೈತಿ. ತನ್ನ ತಾನು ಎಡೆಬಿಡದೆ ಅರಿಯದ ಆತನಿಗೆ ಪಡೆಯುವುದಾಗದು ನಿಜ ಸುಖವ. ಯಾವಾಗಲೂ ಅದರ ಅಭ್ಯಾಸದಾಗಿದ್ದಾಗ ಮಾತ್ರ ಇದ್ರೆ ಆನಂದದ ನೆನಪಿನಾಗಿರಕ್ಕೆ ಬರ್ತೈತಿ. ಯಾರದಾರಂಥವ್ರು ಯಾರು? ವಿಷಯ ವಾಸನೆಗಳನ್ನೆಲ್ಲ ನಾಶ ಮಾಡಿಕೊಂಡು ಯಾವಾಗಲೂ ಆನಂದದ ನೆನಪಿನಾಗಿರೋರು ಯಾರದ? ಕೌಂಡ್ರ ತಾತ ಸದಾ ಭಗವಾನ್ ಕಿ ಖ್ಯಾಲ್ ಮೇ. ಅದಕ್ಕೆ ಭಗವಾನ್ ಅಂತ. ಸಂಪತ್ತು ಸಮವಾದ ಪತ್ತದ ನೆನಪಿನಾಗಿರೋ, ಸಮವಾದ ಇರುವಿಕೆ ಸ್ಥಿತಿಯೊಳಗೆ ನೆನಪಿನಾಗಿರೋರು ಯಾರದ? ಕೌಂಡ್ರತ ಯಾರದಪ್ಪ? ಎಲ್ಲೋ ಒಬ್ಬ. ಎಲ್ಲ ವಿಷಮದ ಕಡೆಗಿನ ಐತಿ ಲಕ್ಷ್ಯ. ವಿಷಮ ವ್ಯವಹಾರದೊಳಗೆ ತೊಡಗಿ ಎಚ್ಚರ ಅದಕ್ಕಲೇ ತೀರ್ತಿ. ಸಮದ ಕಡೆ ಲಕ್ಷ್ಯ ಐತ್ವೆ, ನೀವು ವಿಷಮದ ಕಡೆ ಲಕ್ಷ್ಯ ಐತೆ ನೋಡ್ಕೊರಿ. ಏನು ಅದಕ್ಕೆ ಯೋಗ ಅಂದ. ಯಾವಾಗಲೂ ಸಮದ ಕಡೆ ಲಕ್ಷ್ಯ ಕೊಡವ ಅವ ಯೋಗಿ. ಸಮತ್ವಂ ಯೋಗ ಉಚ್ಯತೆ ಅಂತ. ಏನು ತಂದೆ ತಾಯಿ ಇಟ್ಟು ಹೆಸರು ಹೇಳ್ತಿ, ನಿನ್ನ ಹೆಸರು ಹೇಳಂದ್ರೆ ನಿನ್ನ ಹೆಸರು ಅದಲ್ಲ, ಇನ್ನೊಬ್ರು ಇಟ್ಟಿದ್ದ. ಆದಿಯಲ್ಲಿ ಮೊದಲು ನಾನು ಅಂತ ನಮಗೆ ನಾವು ಅನ್ಕೊಂಡೇವಿ. ಈ ಶರೀರಕ್ಕೆ ನಾನು ಅಂತ ಅನ್ಕೊಂಡಿಲ್ಲ. ಅಲ್ಲಿ ಇದ್ದಿದ್ದಿಲ್ಲ ಅನ್ಯ ಭಾವ, ಏನು ಇದ್ದಿದ್ದಿಲ್ಲ ಅಲ್ಲಿ. ನಂತರದ ಭಾವ ಇದು. ಆನಂದಕ್ಕೆ ನಾನು ಅಂತ ಅನ್ಕೊಂಡೇವಿ. ಸಣ್ಣ ಹುಡುಗರಿದ್ದಾಗ ಸುದ ಈ ಶರೀರ ಭಾವ ಇಲ್ಲ ಅಲ್ಲಿ. ದೊಡ್ಡವರಾದಿಂದ ಈ ಶರೀರ ನಾನು ಅಂತ ಇಟ್ಟು ಹೆಸರಿನ ಮ್ಯಾಗಿಂದ ಇದನ್ನು ಗಟ್ಟಿ ಮಾಡ್ಕೊಂಡ್ವಿ. ನಾವು ಇದನ್ನು ತಿಳ್ಕೊಂಡಿವಿ. ಹೆಸರು ಕರೆದು ಯಾಕ್ರಿ ಇಂಥವ ನಾನು ರೂಢಿ ಮಾಡ್ಕೊಂಡ್ಬಿಟ್ಟಿವಿ. ಓ ಅನ್ನಕತ್ತ. ಯಾಕ್ರಿ? ಯಾರ ಇಟ್ಟು ಹೆಸರಿಗೆಲ್ಲ ಓ ಅಂತ. ಹೌದಿಲ್ಲ? ಆ ಹೆಸರು ಮತ್ತೆ ಬದಲಾವಣೆ ಹಾಕುವಂಥವು. ಅದು ಅವನು ವ್ಯವಹಾರ ಬದಲಾವಣೆ ಆದಂಗೆ ಆತಾಗಿಂತರ ಬದಲಾವಣೆ ಹಾಕುವಂತ ಹೋಗಿಲ್ಲ. ಹೆಸರು ಕಾಯಂ ಉಳಿದಿಲ್ಲ. ಅವರು ಸಾಹೇಬ್ರ ಅಂತಾನೆ, ಮತ್ತೆ ದೊಡ್ಡ ಸಾಹೇಬ ಅದಂದ್ರೆ ಯಾಕ್ರಿ? ಧನ್ಯಾರ. ಹೌದಿಲ್ಲ? ಏನೇನೋ ದೊಡ್ಡ ದೊಡ್ಡ ಹೆಸರು ಇರ್ತಾನೆ. ಅತ್ತಾಗಿಂದ ಬೆಳೆದ್ ಬಿಡ್ತೈತಿ ಅಹಂಕಾರ. ಹೆಂಗೆ ಅದು ತಕ್ಕಂತ ಹಂಗೆ ಬೆಳೆದ್ ಬಿಡ್ತೈತಿ, ಹೋಗಿ ಬಿಡ್ತೈತಿ ಅದನ್ನು. ಅದು ಯಾವುದೋ ನಾನಲ್ಲ. ಹೌದಿಲ್ಲ? ಅಲ್ಲದನ್ನು ಆರೋಪ ಮಾಡ್ಕೊಂಡು ಕುಂತೀಯಲ್ಲ, ಅದನ್ನು ತೆಗೆದು ಹಾಕೋದು. ಮೊದಲಿನ ಸ್ಥಿತಿ ಏನೈತೆ ಅಲ್ಲ, ನೀನಾಗಿದ್ರೆ ಆರಾಮಿರ್ತೀನಿ ಅಂತ. ನಡವರ್ಕ ಬಂದದ್ದನ್ನೆಲ್ಲ ಆರೋಪ ಮಾಡ್ಕೊಂಡು ಕೂತೀವಿ. ಆರೋಪಿತ ಭಾವ ತೆಗೆದು ಹಾಕಿದನು.
ಸುಖ ಶಾಂತಿ ಹೊಂದ್ಬೇಕನ್ನೋರೆಲ್ಲರೂ ಇದನ್ನು ನಾವು ವಿಚಾರ ಮಾಡಿ ನಾವೆಲ್ಲದರ ಸಂಬಂಧ ತಪ್ಪಿಸ್ಕೊಂಡಿರೋ ಪ್ರಯತ್ನ ಮಾಡಬೇಕು. ನಾನು ಯಾರು, ನಾನು ಅಲ್ಲದ್ದು ಯಾವುದು, ಈಗ ಮನುಷ್ಯನ ಜನ್ಮದಾಗ ಬಂದಾಗ ಇದನ್ನು ವಿಚಾರದಿಂದ ಮಾಡಿ ಖಾತ್ರಿ ಮಾಡ್ಕೊಳ್ಳಿ. ಬಾಕಿ ಜನ್ಮದಾಗ ಬರೋದಿಲ್ಲ ಇದು. ಈ ಬೆಳಕು ಈಗ ಐತಿ, ತಿಳ್ಕೊಳಕ್ಕೆ ಬರ್ತೈತಿ ನಿನಗೆ. ಅಲ್ಲಿ ಅವಕಾಶ ಇಲ್ಲ. ಮನುಷ್ಯನ ಜನ್ಮವನ್ನು ಹೊರತುಪಡಿಸಿ ಇತರೇ ಯಾವ ಜನ್ಮದಾಗೂ ನೀ ಯಾರದೇನೋ ತಿಳ್ಕೊಳಕ್ಕೆ ಅವಕಾಶ ಇಲ್ಲ ಅಲ್ಲಿ. ಅದಕ್ಕೆ ಮೊದಲು ಈ ಕೆಲಸ ಮಾಡ್ಕೋ. ಮನುಜ ಕುಲದ ಜನ್ಮದ ಲಾಭ ತಾನ ಆರಂಭದನ್ನು ತಿಳಿಯುವುದು. ಯಾವುದು ನೀನು, ಯಾವುದು ನೀನಲ್ಲ ಖಾತ್ರಿ ಮಾಡ್ಕೋ ಈಗ. ಅಂದರೆ ನೀ ಜನ್ಮಕ್ಕೆ ಬಂದದ್ದು ಸಾರ್ಥಕ. ಮಾಡ್ಕೊಳ್ಳಿಲ್ಲ ಅಂದ್ರೆ ನಿನಗೆ ಹಾನಿ ನೋಡು. ಅಲ್ಲದನ್ನು ನಾನು ತಿಳ್ಕೊಂಡು ತಿರುಗು ಪಾಳೆ ಬರ್ತದೆ ಜನ್ಮಾಂತರ. ಏನು ಅದಕ್ಕೆ ದೌಡ ನೀ ಯಾರು ಅನ್ನೋದನ್ನು ನಿನ್ನ ನಿಜದ ಎಚ್ಚರಿಕೆಯನ್ನು ಮಾಡ್ಕೋ. ಎಳೆ ವ್ಯರ್ಥ ಹುಡುಗದೆ. ನಿನ್ನ ಬಗ್ಗೆ ಹೇಳೋದು ಕೇಳೋದು ಮಾಡಿದಾಗ ಸಾರ್ಥಕ ಆಗೈತೆ. ನಿತ್ಯ ಶ್ರವಣ ಮನನ ನಿಧಿಧ್ಯಾಸನ ಹಗಲಿರುಳೆನ್ನದೇ ಮಾಡಿದಾಗ ನಿನ್ನ ಆಯುಷ್ಯದ ವೇಳೆಯನ್ನು ಸಾರ್ಥಕ ಮಾಡ್ಕೊಂಡಂಗೆ ನೀನು. ಇಲ್ಲಾಂದ್ರೆ ವ್ಯರ್ಥ. ನಾಮರೂಪ ಎಲ್ಲ ಇವು ನಡುವ ಬಂದದ್ದು ಹೋದಿಲ್ಲ. ನಾ ಯಾರದೀನಿ ಅಂತ ಮಂದಿ ಕೇಳಕ್ಕೆ ಹೋದ್ರೆ ಏನಂತಾರ? ತಲೆ ಕೆಟ್ಟತಿ ಅಂತಾರ. ನೀನ ನೋಡ್ಕೋ ಯಾರದೀನಿ ಅನ್ನೋದನ್ನು. ಮಂದಿ ಕೇಳಿರ ಯಾಕ್ರಿ? ಮೊಟ್ಟ ಮೊದಲು ಇದ್ದ ಇರುವಿಗಿನ ನಾನು ಅಂತ ಅನ್ಕೊಂಡದ್ದು ಅದು. ಇಟ್ಟ ಹೆಸರು ನಿಜವಾದ ಹೆಸರು ಅಲ್ಲ. ನಾನು ಅನ್ನೋದು ನಿಜವಾದ ಹೆಸರು. ಇಟ್ಟ ಹೆಸರು ಶರೀರ ಕೂಡ ಹೋಗ್ಬಿಡ್ತದೆ. ಗಾಢವಾದ ನಿದ್ದೆ ಎತ್ತಿದಾಗ ಕನಸಿನ ಜೀವತ್ವ ಹೆಂಗೆ ಬಂತು, ಹಂಗೆ ಜಾಗೃತ ಜೀವತ್ವ ಉದಯ ಆಗೈತಿ. ಹಂಗೆ ಗಾಢವಾದ ನಿದ್ದೆಯೊಳಗೆ ಏಕದಮ್ ಕನಸು ಬೀಳ್ತೈತಿ. ಹೌದಿಲ್ಲ? ಏನೇನೋ ಕಂಡಂಗೆ ಅನಿಸ್ತೈತಿ. ಹಂಗಿದು ಜಾಗೃತ ಜೀವತ್ವ ಏನು ಉಂಟಾಗೈತಿ. ಮತ್ತೆ ಕನಸೆಲ್ಲ ಹೋತಂದ್ರೆ ಇದು ಸುಳ್ಳು ಅಂತ ಅನಿಸ್ತೈತೆ. ಅವಾಗ ಏನು ವಿಶ್ವ ಜಾಗೃತ ಜೀವತ್ವಕ್ಕೆ ವಿಶ್ವ, ಕನಸಿನ ಜೀವತ್ವಕ್ಕೆ ತೈಜಸ್, ನಿದ್ರೆಯೊಳಗಿನ ಜೀವ ಪ್ರಾಜ್ಞೆ ಅಂತ. ಜೀವತ್ರಯ ಮೂರು ಜೀವರು. ಏನು ಎಚ್ಚರಿಕಿನ ಜೀವನ ಬೇರೆ, ಕನಸಿನ ಜೀವನ ಬೇರೆ, ನಿದ್ದೆಯಾಗಿನ ಬೇರೆ. ಅವಾಗ ಪ್ರತ್ಯೇಗಾತ್ಮ ಮೂರೂ ಜೀವಭಾವ ನಾಶ ಮಾಡಿಕೊಂಡಾಗ ನಾಲ್ಕನೇ ಜೀವತ್ರಯದ ಸ್ಮೃತಿಯು ತಪ್ಪಿ ಅಂತ ಹೇಳ್ಯಾರಲ್ಲ ಶರೀಫರು ಹೇಳ್ಯಾರ. ಜೀವತ್ರಯದ ಸ್ಮೃತಿಯು ತಪ್ಪಿ ಹಾವು ತುಳಿದೇನೆ ಮಾನಿನಿ, ಹಾವು ತುಳಿದೇನೆ. ಅವಾಗ ಎಚ್ಚರ ಆತ ಭಯ. ಇದು ಗಾಬಾಗಿ ಏನಪ್ಪ ಇದು ಮೂರೂ ಜೀವಭಾವ ಎಲ್ಲ ಹೋದ ವಿಚಾರ ಮಾಡಿ ಅವನು ಜಾಗೃತ ಆತ. ಏನು ಗುರುವಿನ ಒಂದು ಮಾರ್ಗದರ್ಶನ ಆತ. ಮೂರೂ ಜೀವಭಾವ ಕಳೆಗಾಲ ಬಂತು. ಹೌದಿಲ್ಲ? ಆತ್ಮಸ್ವರೂಪದ ಕಡೆ ಲಕ್ಷ್ಯ ಹತ್ಯವ. ಏನು ಅಂತ ಅವರ ಮಾರ್ಗದರ್ಶನ, ಅವರ ಸಂಪರ್ಕದಿಂದ ಇದೆಲ್ಲ ಹೋತಿದು ಅಂತ. ಏನು ತಪ್ಪಿ ಹೋತು. ಮೂರು ಜೀವ ಭಾವ ಎಲ್ಲ ಹೋತಂತ. ಏನು ಜೀವಭಾವ ಬಂದ ಕೂಡಲೇ ಆತ್ಮಭಾವ ಇಲ್ಲದಂಗೆ ಆತ್ಮ ಏನು ಮರಿ ಆಗೈತಿ. ಅದು ಏನು ಅದು ಯಾವಾಗಲೂ ಐತಿ, ಅದು ಮರಿ ಆದಂಗೆ ಆಗೈತಿ. ಮರ್ತಾಗ ಅನ್ಯದ್ದನ್ನು ನಾನು ಅಂತ ಅನ್ಕೊಂಡ. ಇದು ನಾನು ಅನ್ನೋದು ಇದನ್ನು ಬರಬ್ಬರಿ ತಪ್ಪು ವಿಚಾರ ಮಾಡಿ ನೋಡ್ಕೋರಿ ಪ್ರತಿಯೊಬ್ಬರು.
ಯಾವುದು ನೀನಾಗಿರ್ತಿ ಅದನ್ನು ಬಿಟ್ಟು ಇರೋಕ್ಕಾಗತ್ತೇನ? ನಿನ್ನ ಬಿಟ್ಟು ನಿನಗಿರಕ್ಕೆ ಬರೋದಿಲ್ಲ. ಇವನ್ನೆಲ್ಲ ನೀವು ಬಿಡ್ತಿ ಅಂದ ಬೆಳಕು ನೀವು ಅಲ್ಲದ್ದು ಇವೆಲ್ಲ ದೇಹವನ್ನು ಬಿಡ್ತಿ. ಅದನ್ನು ಎಷ್ಟೋ ಶರೀರಗಳು ಬಿಟ್ಟು ಬಂದಿಯಲ್ಲ. ಅವು ನೀ ಹಂಗೆ ಕೇಳು. ನಿಂದಾಗಿದ್ರೆ ಯಾವಾಗಲೂ ನಿನ್ನ ಹಿಂಬಲ್ಲಿ ಇರಬೇಕಾಗಿತ್ತು. ನಿನ್ನ ಬಿಟ್ಟು ಅಗಲಬಾರ್ದಾಗಿತ್ತು. ನಿನ್ನ ಬಿಟ್ಟು ಆಗಲು ಯಾವೂ ನೀನು ಆಗಲಾರ ಹೊಕ್ಕವೆಲ್ಲವು. ನಾನಾ ಹೊಕ್ಕೇನ ತಿಳ್ಕೊಂಡೆ. ಅಷ್ಟು ತಾದಾತ್ಮ್ಯ ಭಾವನವನ್ನು ಹೊಂದ್ಬಿಟ್ಟೆವು. ನಾನಾ ಇದು ಅನ್ನೋ ನಾನಾ ಹೊಕ್ಕೇನು ಯಪ್ಪ, ಇದು ನಾನಾ ಹುಟ್ಟೀನಿ, ನಾನಾ ಸಾಯ್ತೀನಿ ಅಂತ. ಇದು ಹೋಗ್ಬೇಕು ನೋಡ್ರಿ. ನನ್ನ ಹುಟ್ಟಲ್ಲಿದು, ನನ್ನ ಸಾವಲ್ಲಪ್ಪ. ಅದನ್ನು ನೋಡವನ ಹುಟ್ಟಿದ್ದನ್ನು ನೋಡ್ತೀನಿ, ಸಾಯಿದನ್ನು ನೋಡ್ತೀನಿ. ನಾ ಹೆಂಗೆ ಹುಟ್ಟೀನಿ, ನಾ ಹೆಂಗೆ ಸಾಯ್ತೀನಿ, ಎಲ್ಲವನ್ನು ನಾವು ತಿಳಿತೀನಲ್ಲ. ನನ್ನಲ್ಲಿ ಇಲ್ಲವೆಲ್ಲ. ನೀನೇ ಕಲ್ಪಿತದಾವೆಲ್ಲ. ನಿನ್ನಲ್ಲಿ ಕಲ್ಪನಾ ಮಾಡ್ಕೊಂಡು ಇವನ್ನೆಲ್ಲ ಇದ್ದು ಸಮಾಧಾನ ಕೆಡಿಸ್ಕೊಂಡು ಕುಂತಿಯಲ್ಲ. ನೀನೇ ಮಾಡ್ಕೊಂಡು ನೀನೇ ಇದನ್ನು ಪರಿಹಾರ ಮಾಡ್ಕೋಬೇಕು. ನೀನು ಮಾಡ್ಕೊಂಡು ಕಲ್ಪನೆಗಳನ್ನು ನೀನೇ ಕೈ ಬಿಟ್ಟಾಗ ನಿನಗೆ ಸಮಾಧಾನ ನೋಡು. ಯಾರೂ ಮಾಡಿಲ್ಲ ಇದನ್ನು ನೀನ ತಿಳ್ಕೊಂತ ಮನೆಮುಟ್ಟ ಬಂದು ಯಾರು ಹೇಳಿದ್ರು ನೀನು? ಇದಿಲ್ಲ, ನೀನೇ ಕಲ್ಪಿಸ್ಕೊಂಡಿದ್ದ ನಾನು ಅಂತ ತಿಳ್ಕೊಂತೀನಿ. ನನ್ನ ಹೊರತಾಗಿ ಮತ್ತೊಂದಕ್ಕೆ ಅಸ್ತಿತ್ವನೇ ಇಲ್ಲ. ಆತ್ಮಾತಿರಿಕ್ತ ಪದಾರ್ಥವನ್ನು ವಿದ್ಯತೆ ಅಂದಿಂದ ಮತ್ತೆ ದೇವ್ರಿಗೆ ಹೋಗೋದು ನೀವು? ಅನ್ಯವಾಗಿದ್ದರೆ ಹೋಗಕ್ಕಡ್ಡಿಲ್ಲ. ಅನ್ಯವಾಗಿ ಏನೂ ಇಲ್ಲೇ ಇಲ್ಲ. ಭಿನ್ನ ಬಿಟ್ಟ ಅರಸಲು ಏನುಂಟು ಕಾಣಿಸಲು ಬರಿದೆ. ನಿನ್ನ ಹೊರತು ಮತ್ತೊಂದು ಯಾವುದೂ ಇಲ್ಲ. ಅನ್ಯತೆ ಕಾಣಲಿಲ್ಲ, ಇನ್ನೊಂದು ಸುರಲಿ ಕೇಳಿಲ್ಲ. ಎಲ್ಲಿ ಇನ್ನೊಂದನ್ನು ನೋಡ್ತಿ ಅಲ್ಲಿ ದುಃಖವನ್ನು ಹೊಂತೀನಿ. ಭೇದ ಭಾವ ಬಂತಂದ್ರೆ ದುಃಖ. ಏನು ಇನ್ನೊಂದನ್ನು ಎಲ್ಲಿ ಕಾಣಲಿಲ್ಲ, ಅಲ್ಲಿ ಭೇದ ಇಲ್ಲ ಅಂದಿಂದ ಅಲ್ಲಿ ದುಃಖ ಇಲ್ಲ. ಏನು ನಿನ್ನ ತಿಳುವಳಿಕೆ ಒಳಗೆ ಭೇದ ಮಾಡ್ಕೊಂಡು ಕೂತೀನಿ, ಅನ್ಯ ಭಾವನೆಗಳನ್ನು ತಾಳ್ಕೊಂಡು ಕೂತೀನಿ. ಏನು ಸರಿಯಾದ ತಿಳುವಳಿಕೆಯನ್ನು ಮಾಡ್ಕೊ. ತಪ್ಪು ತಿಳುವಳಿಕೆ ಒಳಗೆ ಭೇದ ಉಂಟಾಗೈತೆ ನನಗೆ. ಸರಿಯಾದ ತಿಳುವಳಿಕೆ ಮಾಡಿಕೊಂಡ್ರೆ ಭೇದ ಇಲ್ಲೇ ಇಲ್ಲ. ಜೀವ ಪರಮ ಅನ್ನೋದು ಭೇದ ತಪ್ಪು ತಿಳುವಳಿಕೆ ಒಳಗೆ ಉಂಟಾಗೈತೆ. ಇವೆಲ್ಲ ಜೀವ ಪರಮರೆಂಬ ಉಭಯ ವಾಸನೆ ದೋರೆ ಮುಳಿಯದೆ, ಇವೆಲ್ಲ ಎರಡು ಭಾವನೆ ಎಲ್ಲ ಅಡಿಗೆ ಹೋಗದ ಹೊರತ ನಿನಗಿದ ಅನುಭವ ಬರೋದಿಲ್ಲ. ನಿಜಾನಂದ ಆಗೋದಿಲ್ಲ. ನಿಜವಾದ ಆನಂದ ಹೊಂದಬೇಕಂದ್ರೆ ಇದು ಭೇದ ಭಾವನೆಯನ್ನು ತೆಗೆದಾಕಿದೆ. ದೇಹ ನಾನು ತಿಳ್ಕೊಂಡು ನಾನು ಬೇರೆ ಅದೇನೆ ಅಂತ ತಿಳ್ಕೊಂಡೆ. ದೇವರ ಬೇರೆ, ನಾ ಬೇರೆ ಅಂತ. ದೇಹ ತಾದಾತ್ಮ್ಯ ಭಾವ ಗಟ್ಟಿ ಆಗಿಬಿಡೈತೆ. ಇದ್ರ ಸಂಬಂಧ ತಪ್ಪಿಸ್ಕೊಂಡಾಗ ಭೇದ ಎಲ್ಲಿ ಉಳಿತೈತೆ ನೋಡ್ಬಿಟ್ಟು. ಅದಕ್ಕೆ ಈ ಶರೀರ ಸಂಬಂಧ ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡಬೇಕಾಗಿತ್ತು ನಾವು. ತನುಭಾವನ ಪ್ರಕೃತಿ ಭಾವ. ತನುಭಾವ ಬಿಡ್ಲಿಕ್ಕೆ ಬಾರದಕ್ಕೆ ಪ್ರಕೃತಿ ಭಾವ ಗಟ್ಟಿ ಹಾಕೊಂಡು ಕೂತೈತಿ. ಎಲ್ಲರೂ ತಮ್ಮ ಒಳಗೆ ತಾವ ವಿಚಾರ ಮಾಡ್ಕೋದು. ಇದನ್ನ ಮಂದಿ ಮಕ್ಕ ನೋಡ್ಕೊತ ಕೂಡೋದು ಇಲ್ಲಿದ್ರಾಗ. ಯಾಕ್ರಿ ಅವ್ರು ಯಾರು ಇವ್ರು ಯಾರು ನೋಡ್ತದಾಗ ಏನೈತಿ? ನೀ ಯಾರು ಮೊದಲು ನೋಡ್ಕೋ. ಮೂರು ಅವಸ್ಥೆಗಳನ್ನು ಕಾಯ ಕರ್ಣಾದಿಗಳನ್ನು ಹಿಡಿದು ಎಲ್ಲವನ್ನ ನೀ ತಿಳಿತಿ. ಆನಂದವನ್ನು ಎಲ್ಲಿ ಕಂಡಿ ಅಂದ್ರೆ ನಿನ್ನೊಳಗೆ ಕಂಡಿವೋ ಇನ್ನು ಅನ್ಯದ್ರೊಳಗೆ ಕಂಡಿವೋ ಅಂದ್ರೆ ಶರೀರ ಭಾವ ಇಲ್ಲದಲ್ಲಿ ಎಲ್ಲರಿಗೆ ಅನುಭವ ಬರ್ತೈತಿಲ್ಲ. ಶರೀರ ಭಾವ ಬಂದ ಕೂಡಲೇ ಆರಾಮ್ ಕಳ್ಕೊಂಡೆ. ಶರೀರ ಭಾವ ಇಲ್ಲದಾಗ ಆರಾಮಿನ ಅನುಭವನ ಐತೆ ಎಲ್ಲರಿಗೂ. ಅದಕ್ಕೆ ದೇಹ ಭಾವ ಅಳಿಯೋದನ್ನು ಬಿಡು. ಹೆಂಗೆ ಬಿಡು ಅಂದ್ರೆ ಹೆಂಗೆ ಹಿಡಿದು ಮನಸ್ಸಿನಾಗ ಹಿಡಿದಿಯಲ್ಲ, ತಪ್ಪು ತಿಳುವಳಿಕೆಯಿಂದ ಹಿಡಿದು ಸರಿಯಾದ ತಿಳುವಳಿಕೆ ಮಾಡ್ಕೊಂಡು ಬಿಡೋದು. ತಿಳಿಗೇಡ್ತನದಿಂದ ಇದನ್ನು ಗಟ್ಟಿ ಹಿಡ್ಕೊಂಡು ಕುಂತೀವಿ. ಎದರ ತಿಳುವಳಿಕೆ ಇಲ್ಲದಕ್ಕೆ? ನಿನ್ನ ತಿಳುವಳಿಕೆ ಇಲ್ಲದಕ್ಕೆ. ನೀ ಯಾರನ್ನು ಸರಿಯಾದ ತಿಳುವಳಿಕೆ ಮಾಡಿಕೊಂಡಾಗ ಇದೆಲ್ಲ ಹೋಗಿ ಬಿಡ್ತೈತಿ. ಗೊತ್ತಿಲ್ಲದಕ್ಕೆ ಹೋದ್ರೆ ನಿನಗೆ ಗೊತ್ತಿಲ್ಲದಕ್ಕೆ ನೀ ಅಲ್ಲದನ್ನು ಏನಾರು ಹಿಡ್ಕೊಂಡು ಕುಂದಿರ್ತಿ. ನೀ ಯಾರನ್ನು ಗೊತ್ತಾದರೆ ಇದೆಲ್ಲ ಹೋಗಿ ಬಿಡ್ತೈತಿ. ಅದಕ್ಕೆ ಮೊದಲು ನೀ ಯಾರದೇನೋ ತಿಳುವಳಿಕೆ ಮಾಡ್ಕೊ.
ಹೊರಮುಖ ವೃತ್ತಿಗೆ ಇದು ಅನುಭವಕ್ಕೆ ಬರೋದಿಲ್ಲ ನೋಡ್ರಿ. ಎಲ್ಲರಿಗೂ ಹೊರಗಡೆಗೆ ಹತ್ತೈತಿ. ಈ ಹೊರಗಡೆಗೆ ನಿಲ್ಬೇಕಾದ್ರೆ ಇದಕ್ಕೆ ಅದಕ್ಕೆ ಭವರೋಗದ ಔಷಧನ ಬೇಕಿದಕ್ಕೆ. ಭವರೋಗ ವೈದ್ಯ ಅವರು ಕೊಡ್ತಾರೆ ಇದಕ್ಕೆ ಔಷಧ. ಯಾಕ್ರಿ? ಹೊರಮುಖ ವೃತ್ತಿಗೆ ಅಡ್ಡಾಡೋದಿಲ್ಲ. ಏನೈತಿ ನೋಡ್ಕೊಂತ ವಿಚಾರಣ ಅದಕ್ಕೆ ಜಾಗೃತ ಮಾಡ್ತಾರೆ. ಬಾಕಿ ಯಾವ ಔಷಧನೂ ನಾಟೋದಿಲ್ಲ ಇದಕ್ಕೆ. ಏನ್ ಒಳಗೆ ನೋಡ್ಕೊಳ್ಳೋ ಕೆಲಸ ಇಲ್ಲ ನೋಡ್ರಿ. ಎಲ್ಲ ಹೊರಗೆ ನೋಡ್ಕೊಳ್ಳೋ ಕೆಲಸ ಐತ್ರಿ. ಹೊರಗೆ ನೋಡ್ಕೊಳ್ಳೋ ಕೆಲಸ ಇಲ್ಲ. ನಾವು ಹೊರಗೆ ಹಣಿಕೆ ಹಾಕಕ್ಕೆ ಅದ್ರಾಗ ಏನೈತಿ ಇದ್ರಾಗ ಏನೈತಿ ಸುಳ್ಳ ವ್ಯರ್ಥ ಕಾಲ ಹರಣ ಮಾಡ್ತೀವಿ. ಏನೈತಿ ಅದ್ರಾಗ ಹಣಿಕೆ ಹಾಕಿರಿ? ಧನುವ ಅಂತೇನಿ ಅದ್ರಾಗ ಇಲ್ಲದಲ್ಲಿ ಹುಡುಕಿ. ನಿನ್ನೊಳಗಿದ್ದದನ್ನ ಅನ್ಯದ್ರಾಗ ಹುಡುಕಿರಿ ಎಲ್ಲಿ ಸಿಗ್ಬೇಕ್ರಿ ಅದು? ನಿನ್ನೊಳಗಂದ್ರೆ ಈ ಶರೀರ ಅಲ್ಲ, ಶರೀರದಾಗಲ್ಲ, ನಿನ್ನೊಳಗಂದ್ರೆ ನೀ ಯಾರಿದೆ ಅರಿಯುವಂಥ ಅರಿವು ನೀನು, ಯಾವಾಗಲೂ ಇರುವಂಥ ಇರುವು ನೀನು. ನೀನಾದ ಅದಿ ಅನ್ನೋದನ್ನ ಅನುಭವ ತಗೊಳ್ಳೋ ಪ್ರಯತ್ನವನ್ನು ಮಾಡು. ತಿಳಿದು ನಾನು ಅಂದ್ರೆ ಅದು ವಿದ್ಯಾರೂಪನು. ನಿಜವನ್ನು ಮರ್ತಿದ್ದರಿಂದ ಅವಿದ್ಯಾರೂಪನು. ಮರ್ತೇವಂದ್ರೂ ಪೂರ್ಣ ಮರ್ತಿಲ್ಲ, ಮತ್ತೆ ಮರ್ತಂಗಾಗೈತಿ. ನಿಜವಾಗಿ ಮರ್ತಿದ್ರೆ ಅದನ್ನ ನೆನಪು ಮಾಡಕೊಳಕ ಬರ್ತಿತ್ತು. ಅರಿವು ಮರುವುಗಳ ಎರಡೂ ಸರ್ವರಿಕೆಗೆ ವಿದ್ಯಾ ಅವಿದ್ಯಾಮಯ ಅಂತಾರೆ. ಏನ್ ಹೊರಗೆ ಹಣಿಕೆ ವಿಷಯಾದಿಗಳ ಕಡೆ ಲೆಕ್ಕ ಕೊಟ್ಟಿದೆ ಅಂದ್ರೆ ಅನಿತಾ ಜ್ಞಾನ ಇದೆ ಗೆಟ್ಟೆ. ಇದಕ್ಕೆ ಅಜ್ಞಾನ ಅಂತಾರೆ. ಏನ್ ಇದಕ್ಕೆ ಜ್ಞಾನ ವಿಕೃತಿ. ಜ್ಞಾನ ನಿನಗೆ ಇದ್ದು ತಿಳಿದಂಗಾಗೈತಿ. ನಿನಗೆ ವಿಷಯಗಳಿಂದ ಆನಂದ ಸಿಗ್ತೈತೆ ಅನ್ನೋ ತಿಳುವಳಿಕೆ ಏನೈತಿಲ್ಲ, ಇದು ಮೋಹನ ವಿಕೃತಿ. ಏನ್ ಈ ಕಲ್ಪಿತ ಪುರುಷ ಅಂದ್ರೆ ಜೀವ. ಈ ಕಲ್ಪಿತ ಪುರುಷನ ಲಯ ಆಗ್ಬಿಟ್ರೆ ಜಗತ್ತಿನ ಉದಯನ ಇಲ್ಲ. ಏನ್ ಕಲ್ಪಿತ ಪುರುಷನ ಇದ ಉತ್ಪತ್ತಿ ಜಗದಾದಿ ಬೀಜ. ಏನ್ ನೀನು ಜಗತ್ತಿನೊಳಗು, ಜಗತ್ತು ನಿನ್ನೊಳಗು. ನಾ ಜಗತ್ತಿನಾಗ ಅದೇನು ಅನ್ನೋದು ನಿನಗೆ ಭ್ರಾಂತಿ ಐತಿ. ಜಗತ್ತು ನಿನ್ನೊಳಗೈತಿ. ನಿನ್ನ ಕಲ್ಪನಾದಾಗ ಐತಿ. ಅದು ತನ್ನೊಳಗ ಮಾಯಾದೊಳಗೆ ನೀನಿಲ್ಲ. ನೀನು ಮಾಯೆಯೊಳಗು, ನಿನ್ನೊಳಗು ಮಾಯೆ ಅಂತ. ನಿನ್ನೊಳಗೆ ಐತದ ಮಾಯಾ, ನಿನ್ನನ್ನ ಮುಸಿಕ್ಬಿಟ್ಟೈತೆ ಅಲ್ಲ. ನಿನ್ನನ್ನ ಇಲ್ಲದಂಗೆ ಮಾಡಿದ್ವಿ. ನನಗೆ ಕನಸು ಬಿದ್ದಿತ್ತು ಅಂತ ಹೇಳ್ತೀವಿ. ಆ ಕನಸನ್ನು ಯಾರು ಮಾಡಿದ್ರು ಹಂಗಾರಂದ್ರೆ ಯಾವ್ದಾರ ದೇವ್ರು ಬಂದು ಮಾಡ್ತೀನಿ ಅದನ್ನ? ನೀನ ಕನಸು ತಯಾರು ಮಾಡ್ಕೊಂಡೇ ಹೌದಿಲ್ಲ? ಜಗತ್ತು ಐತೆ ಅಂತ ನಾವು ನೀನ ಹೌದಿಲ್ಲ? ಹಂಗಾರೆ ನೀ ಯಾರು ಮೊದಲು ನೋಡ್ಕೋ. ನಾ ಯಾರದನ್ನು ನೋಡ್ಕೋಬೇಕಾದ್ರೆ ಈ ಶರೀರ ಸಂಬಂಧ ಎಲ್ಲ ತಪ್ಪಿಸ್ಕೋಬೇಕಾಗತ್ತೆ. ನಾನಲ್ಲದನ್ನೆಲ್ಲ ಕೈ ಬಿಟ್ಟಾಗ ನಾನು ಯಾರಿದ್ದೇನು ಅನ್ನೋದನ್ನು ನೋಡ್ಕೊಳಕ್. ಇದನ್ನ ಹೆಂಗೆ ಬಿಡ್ಲಿ ಇದನ್ನ ಅಂತಂದ್ರೆ ನಿನಗೆ ಹೆಂಗೆ ನೀನು ನೋಡ್ಕೊಳ? ಮತ್ತೆ ನೀ ಯಾರದನ್ನ ಖಾತ್ರಿ ಮಾಡ್ಕೋದು ಹೆಂಗೆ?
ಶರೀರ ಭಾವ ಆದಾಗ ಏನಿರ್ತೈತೆ ನೋಡ್ಕೋರಿ, ಜಗತ್ತಿನ ಭಾವ ಐತೇನ ಅಲ್ಲಿ. ದೇಹ ಭಾವ ನಳಿಯ ದುಃಖದ ಕೇಡು ಅಂದ. ಎಷ್ಟು ದುಃಖ ಇರೋದಂಗೆ ಆಕೈತಿ. ದೇಹ ಭಾವ ಅಳಿದು ಅಂದ್ರೆ ಉರ್ಲಕೊಂಡು ಸಾಯೋದಲ್ಲ. ಮತ್ತು ಶರೀರ ಜೀವಂತ ಇದ್ದಾಗ ಈ ಶರೀರ ಸಂಬಂಧ ತಪ್ಪಿಸ್ಕೊಂಡು ನೀವು ಪ್ರಯತ್ನ ಮಾಡಬೇಕು. ಖಾತ್ರಿ ಮಾಡ್ಕೊಂಡು ನೀ ಯಾರದೇ ಅನ್ನೋದು ಶರೀರ ಜೀವಂತ ಇದ್ದಾಗ ಇದನ್ನು ಖಾತ್ರಿ ಮಾಡ್ಕೋ. ಶರೀರ ಹೋದ ಮ್ಯಾಗ ಬರುದಿಲ್ಲ ಇದನ್ನು ನಾ ಯಾರದೇನೋ ತಿಳ್ಕೊಳಕ್. ಏನು ನಿನ್ನ ಇರುವಿನಲ್ಲಿ ಅಜ್ಞಾನ ಏನದ, ಅಜ್ಞಾನದ ಆಭಾಸ ಆಗೈತಿ. ಏನು ಇದಕ್ಕೆ ಮೂಲ ವಿದ್ಯೆ ಅಂತಾರೆ. ಮನ ಬುದ್ಧಿಯಾದಿಗಳಲ್ಲಿ ಇರುವಂತಹ ಜಗತ್ತು ನಿನ್ನಲ್ಲಿ ಇಲ್ಲ. ನಿನ್ನಲ್ಲಿ ಜಾರಿ ಇದ್ದದ್ದ ಜಾರ ಆಗಿದ್ರೆ ನಿನ್ನನ್ನು ವಿಕಾರ ಮಾಡ್ತಿತ್ತು. ಅದು ಜ್ಞಾನ ವಿಕೃತಿ, ಮೋಹನ ವಿಕೃತಿ, ವರ್ತನ ವಿಕೃತಿ ಅಂತ 3 ವಿಕೃತಿಗಳು. ಹಿಂದಿನ ಸಂಸ್ಕಾರ ಬಲ ಯಾವ ವೇಳೆದಾಗ ಪುಟ್ಟದೈತೈತೋ ಹೇಳಿಕೆ ಬರೋದಿಲ್ಲ ನೋಡ್ರಿ. ಪುಟ್ಟದಿದ್ದಾಗ ಕೆಲಸ ಮಾಡ್ಕೊಂಡ್ಬಿಡ್ಬೇಕು. ಮತ್ತೆ ಈ ವಿಚಾರ ಲಹರ್ ಬರ್ಬೇಕಲ್ಲ, ಅಂತ ವಾತಾವರಣ ಅಂತವ್ರ ಮಾರ್ಗದರ್ಶನ ಇದ್ದಾಗ ಅದು ಬರ್ತೈತಿ. ಪುನಃ ಅಜ್ಞಾನ ಮುಷಿಕ್ತೆ ಅಂದ್ರೆ ಏನು ನೆನಪ ಬರ್ಬೇಕಪ್ಪ ಏನು ಅಂತ. ಅಂತ ಅವಾಗನ ಕೆಲಸ ಮಾಡ್ಕೋಬೇಕು ನೋಡ್ರಿ. ಬಿಡಬಾರ್ದು ಸಡ್ಲ್ ಬಿಡ್ಲಂಗ ಅವಾಗ ಮಾಡ್ಕೊಂಡ್ಬಿಡ್ಬೇಕು ಕೆಲಸ. ಪುಟ್ಟದೇ ಇದ್ದಾಗ ವಿಚಾರ. ಮತ್ತೆ ಅಜ್ಞಾನ ಮುಷಿಕ್ತೆ ಅಂದ್ರೆ ಮುಗಿದು ಹೋಗ್ತಿ. ಅಂತ ವಿಚಾರ ಎಲ್ಲಿ ಸಿಗ್ಬೇಕು ನಿನಗೆ? ಮತ್ತೆ ಯಾವಾಗ ಉದಯ ಆಕೈತಿ ಹೇಳಕ್ ಬರೋದಿಲ್ಲ. ಅಂತ ವಿಚಾರ ನಿನ್ನಲ್ಲಿ ಹಿಂಗೆ ಹೇಳ್ಕೊಂತ ಕೇಳ್ಕೊಂತ ಪ್ರಯತ್ನ ಮಾಡ್ಕೊಂತ ಇದ್ರೆ ಆಕೈತಿ. ಪಕ್ಕನೆ ಹೊಳೆದರೆ ಹೊಳೆಯಿತು, ಹೊಳೆಯದಿದ್ರೆ ಇಲ್ಲ ಅಂತ. ಏನು ನೆನಸಿನಲ್ಲಿ ಕನಸಿನಲ್ಲಿ ತೋರುವ ಜೀವನನ್ನ ಕರ್ಮಾನುಸಾರವಾಗಿ ನಿದ್ರೆ ಬಂದು ಮುಸುಕ್ ಬಿಡ್ತೈತಿ. ಕೆಲವರಿಗೆ ನಿದ್ರೆ ಮಾಡ್ಬೇಕಂದ್ರೂ ನಿದ್ದೆ ಹತ್ತದಿಲ್ಲ. ಏನು ಅದು ಕರ್ಮಕ್ಕನುಸಾರವಾಗಿ ಹತ್ತೈತಿ. ಒಂದೊಂದು ಬೆಳತಂಕ ಒಳ್ಳೆಯಾಡು ಏನು ನಿದ್ದೆ ಹತ್ತವಲ್ಲ ಬಿಡ್ರಿ. ಏನು ಮಾನವನ ಪ್ರಯತ್ನ ತೂರ್ಯ ಮತ್ತು ತೂರ್ಯಾತೀತ ಅವಸ್ಥೆಯನ್ನು ಹೊಂದಲಿಕ್ಕೆ ನಡಿಬೇಕು ನೋಡ್ರಿ. ಉಳ್ಕಿದೆಲ್ಲ ಪ್ರಾರಬ್ಧಕ್ಕನುಸಾರವಾಗಿ ನಡೀತೈತೆ. ಅದ್ರ ಬಗ್ಗೆ ಚಿಂತೆ ಮಾಡುವ ಅವಶ್ಯಕತೆನೇ ಇಲ್ಲ. ನೀವು ಪ್ರಾರಬ್ಧಂ ಪುಷ್ಯತಿ ವಪುರಿತಿ ನಿಶ್ಚಿತ್ಯ ಧೈರ್ಯಂ ಅವಲಂಬ್ಯ ಅಧ್ಯಾಸಂ ಅಪನಯಂ ಕುರು. ಈ ಶರೀರವನ್ನು ಪ್ರಾರಬ್ಧ ನೀವು ಮಾಡಿದ ಕರ್ಮ ಹೆಂಗೆ ನಡೀತೈತೆ ಅದ್ರ ಪ್ರಕಾರ ನಡೀತೈತೆ. ಅದ್ರಾಗ ಒಂದು ಕೂದಲಿಡಷ್ಟು ಬದಲು ಮಾಡೋಕ್ಕಾಗೋದಿಲ್ಲ. ನೀ ಏನೇನು ಉಣ್ಬೇಕು, ಏನೇನು ತಿನ್ಬೇಕು ಅವೆಲ್ಲ ಮೊದಲು ಪೂರ್ವ ನಿಶ್ಚಿತ ಆಗಿಬಿಟ್ಟೈತಿ. ಅಲ್ಲೇ ಹೋಗೇ ತಿನ್ಬೇಕು. ನಿನ್ನ ಇದ್ರಾಗ ಬರ್ದಿರ್ತೈತೆ ಅದು. ಯಾಕ್ರಿ ಧಾನೆ ಧಾನ್ಯಕ್ಕೆ ಉಪ್ಪರ್ ಖಾನಿ ಒಲೆಕ್ಕೆ ನಾಮ್ಲಿಖಾನ ಅಂತ. ಅಲ್ಲಿಗೆ ಹೋಗಿ ಊಟ ಮಾಡ್ಬೇಕು ನೀನು. ಅದು ಹೆಸರು ಬರ್ದೈತೈತೆ, ನಿನ್ನ ಬಾಯಿಗೆ ಬೀಳ್ತೈತೆ. ಅದ ನೀ ಮಾಡಿದ ಅಡಿಗೆ ನಿನಗೆ ಬಾಯಾಗ ಬರೋದಿಲ್ಲ. ಏನು ಮಾಡಿಟ್ನಿ ಬಿಡು ಮರ, ಏನಿಲ್ಲ ನನಗೆ ಆಗಲಿಲ್ಲ. ಅದು ಬೇರೆ ಐತಿ ನಿನಗೆ ಅಲ್ಲಿ ಹೆಸರು. ಅಲ್ಲಿ ಹೋಗಿ ತಿನ್ಬೇಕು ನೀನು. ಹೌದಿಲ್ಲ? ನೋಡ್ರಿ ನೀವು ಬೇಕಾರೆ ಎಲ್ಲಾರು ಹೋಗಿ ಅಂಗಡಿಯಾಗಾರ ತಿಂತೈತಿ. ಇದ್ರ ಅಲ್ಲಿ ಹೋಗಿ ತಿನ್ನು ಭಾಳ ಇರ್ತೈತೆ ಅದು ಯಾವ್ದಾರ ರೂಪದಿಂದ. ಏನು ಪ್ರಾರಬ್ಧ ಎನ್ನುವಂಥ ದೂತ ಶರೀರವನ್ನು ರಕ್ಷಣೆ ಮಾಡ್ಲಿಕ್ಕೆ ಟೊಂಕ ಕಟ್ಟಿ ನಿಂತಾನ. ಅದಕ್ಕೆ ನೀ ಮಾಡ್ಕೊಳ್ಳೋ ಕೆಲಸ ನಿನ್ನ ಬಗ್ಗಿದ್ದ ತಪ್ಪು ತಿಳುವಳಿಕೆಯನ್ನು ಮಾಡ್ಕೊಳ್ಳೋದು ಒಂದೇ ಕೆಲಸ. ಏನು ಅದಕ್ಕೆ ಆ ಸಮಾಧಿಯನ್ನು ಹೊಂದಲಿಕ್ಕೆ ಪ್ರಯತ್ನವನ್ನು ಮಾಡು. ತುರ್ಯಾವಸ್ಥೆಯನ್ನು ಹೊಂದಲಿಕ್ಕೆ ಪ್ರಯತ್ನ ಮಾಡಿ. ತುರ್ಯಾತೀತ ಅವಸ್ಥೆ ಅದು ತನ್ನಿಂದ ತಾನೇ ಅನುಭವ ಬರ್ತೈತೆ ನಿನಗೆ. ಏನು ಅದಕ್ಕೆ ಅಭ್ಯಾಸ ಸಂಜನಿತ ಅಂದ್ರೆ ಸಮಾಧಿ ಅಥವಾ ತುರ್ಯಾವಸ್ಥೆ ನಿರಂತರ ಅಭ್ಯಾಸ ಬಿಟ್ಟು ಬಿಡದೆ ಹಗಲಿರುಳನ್ನದೇ ಪ್ರಯತ್ನ ಮಾಡೋ ಇದು ಕೆಲಸ ಆಕೈತಿ. ಅಲ್ಪ ಪ್ರಯತ್ನಕ್ಕೆ ಅದು ಕೆಲಸ ಆಗೋದಿಲ್ಲ. ಇದು ಮುಂಜಾನೆ ಇಟ್ಟು ಸಂಜೆ ಮುಂದಟ್ಟು ಮಾಡ್ತೇವಲ್ಲ, ಹಿಂಗೆ ಇದೆ ಅಟ್ರ ಪೂರ್ತೇಕ. ಅದ್ರಲ್ಲಿ ಅವಾಗ ಕೇಳುವಾಗ ಪೂರ್ತೇಕ ಅಷ್ಟು ಅನಿಸ್ತೈತೆ. ಮಾತು ಬಿಟ್ಟು ಕೂಲಿ ಮತ್ತು ಮತ್ತೆ ಮರ್ತು ಹೋಗ್ಬಿಡ್ತೈತಿ.
ಮತ್ತು ಅಜ್ಞಾನದಾಗ ಬಿದ್ದು ಮೊದಲಿನ ನಿರಂತರ ವ್ಯವಹಾರ ಯಾವಾಗಲೂ ನಡಿಬೇಕಿದು ಆತ್ಮಚಿಂತನದ ಅಭ್ಯಾಸ ಆಂತರಿಕವಾಗಿ ಒಳಗೆ ಅದು ಐತೆ ಎಲ್ಲ ನೋಡ್ಕೊ, ಒಳಗೆ ಏನು ನಡೆದೈತೆ ನೋಡ್ಕೊ. ಮ್ಯಾಗ ನಾನು ಭಕ್ತಿ ಮಾಡಿರ, ನಾನು ಅದ್ರಾಗ ಹೋಗಿ ನಾನು ಆಶ್ರಮಕ್ಕೆ ಹೋಗಿ ಡೋಂಗಿ ಮಾಡಿರ್ಬೇಕು. ಮನಸ್ಸಾ ಇದ್ರ ಆಂತರಿಕವಾಗಿ ಅಭ್ಯಾಸದಾಗ ತೊಡಗೋ ಕೆಲಸ ಇದು. ಮನಸ್ಸಿನಾಗ ಏನು ನಡೆದೈತೆ ನೋಡ್ಕೊ ಒಳಗೆ. ಹೊರಗಿಂದ ಎಲ್ಲ ತುಂಬ್ಕೊಂಡು ಕುಂತೀಯ, ಒಳಗೆ ಹೊರಗೆ ಹಾಕದ. ಒಳಗೇನು ಹೊರಗಿನ ತುಂಬ್ಕೊಂಡು ಕುಂತಿಯಲ್ಲ ವಿಷಯ ವಸ್ತುಗಳ ಬಗ್ಗೆ, ಜಗತ್ತಿನ ಬಗ್ಗೆ, ಅದನ್ನೆಲ್ಲ ಹೊರಗೆ ಹಾಕು. ಅವಾಗ ನಿನ್ನಲ್ಲಿ ಇದ್ದದ್ದು ನಿನಗೆ ಅನುಭವ ಬರ್ತೈತಿ. ತುಂಬ್ಕೊಂಡು ಕುಂತೈತಿ ಒಳಗೆಲ್ಲ, ಜಗ ಸಿಗಲಂಗೆ ಹಾಕೈತಿ ಹಂಗೆ ಒಳಗೆ. ಅದು ರೆಡಿ ಇದ್ದದ್ದು ಅನುಭವ ಬರ್ತೈತಿ, ನಿನಗಾಗಿ ಸಿದ್ಧವಾಗಿದೆ. ಹೊರಗೆ ಹಾಕದನ್ನ ಇದನ್ನೇ ಹ್ಯಾಂಗೆ ಬಿಡುದ್ರಿ. ನಾ ಶಾಣೆ ಅಂತ ತಿಳ್ಕೊಂಡ್ಬಿಟ್ಟೆ, ಹೊರಗಿನ ತಿಳುವಳಿಕೆನ ಶಾಣೆ ಐತೆ. ನಾನು ನೀ ಎಷ್ಟು ಅದನ್ನು ತ್ಯಾನೇತನ ಮಾಡಿಕೊಂಡ್ರು ಅದನ್ನು ನೆನಪು ಏನೂ ಲಾಭ ಇಲ್ಲ. ಅದು ಏನು ಮರಿ ಅದನ್ನು ಜಗತ್ತಿನ ಬಗ್ಗೆ ಏನು ತಿಳುವಳಿಕೆ ಮಾಡ್ಕೊಂಡು ಅದನ್ನು ಪೂರ್ಣ ಮರೆತಾಗ ನಿನ್ನ ಇರುವಿನ ಅನುಭವ ನಿನಗಾಕೈತಿ. ಏನು ನಾವು ಅದನ್ನು ಹಿಡ್ಕೊಂಡ್ರೆ ಶಾಣೆ, ಅದನ್ನು ನೆನಪಿಟ್ಕೊಂಡ್ರೆ ಶಾಣೆ ಅಂತಿರ್ತೀನಿ. ಏನ್ಲಿ ಇದ್ರದ್ದು ಭಾಳ ಇದ್ದದ್ದು ಹೆಸನೇ ಇಲ್ಪ ಇದಕ್ಕೆ. ಏನು ಉಪಯೋಗ ಇಲ್ಲ ಬಿಡಿದ ಅಂತಿತ್ತು. ನೀವು ಬಾಳೆದ ಬಗ್ಗೆ ಭಾಳ ಶಾಣೆತನ ಹೇಳೋ, ಭಾಳ ಶಾಣೆಪ್ಪ ಒಗಾತ್ ಹೇಳ್ತಾನ. ಹೌದಿಲ್ಲ, ಅದನ್ನು ಮಾಡ್ಬೇಕು ಇದನ್ನು ಮಾಡ್ಬೇಕು, ದೊಡ್ಡ ಶಾಣೆ ಹೇಳ್ತಾನ. ಕಲ್ತು ಬಿಡಿ ನೀನು. ಆರಾಮಿರೋದು ಕಲೀಲಿಲ್ಲ ಅಲ್ವ. ಅದನ್ನು ಕಲಿತೆ ಇದ್ದ ಸಮಾಧಾನ ಕೆಡಿಸ್ಕೊಂಡು ಜಗತ್ತಿನ ಸುದ್ದಿಯಾಗಿ ಕಾಲು ಕಳೆದ. ನಿನ್ನ ಬಗ್ಗೆ ತಿಳ್ಕೊಂಡಿದ್ರೆ ಹೆಂಗಾಕಿತ್ತು. ಆ ಲಾಭ ಮಾಡ್ಕೊರಿ. ಆತ್ಮಲಾಭ ತನ್ಯ ಲಾಭನೋ ಬಿದ್ದೈತೆ ಅಂತ ಆನಂದದ ಲಾಭ ಮಾಡ್ಕೊರಿ. ಜಗತ್ತಿನ ಸುದ್ದಿ ಮಾತಾಡೋದ್ರೆ ಎಟ್ಲಟ್ಟು ಲಾಭ ಇಲ್ಲ, ಧನು ಆಕತಿಲ್ಲ. ಅದರಿಂದ ಬೇಸರಿಕೆಯನ್ನು ಧನು ಅನ್ನುವಂಥ ಕೆಲಸ ಇಲ್ಲ. ಅದಕ್ಕೆ ಬಲ್ಲವರು ಅದ್ರ ಸುದ್ದಿಯಾಗ ಕಾಲು ಕಳೆದಿಲ್ಲ. ಜಗತ್ತಿನ ಸುದ್ದಿಯಾಗ, ಬಾಳೆ ಸುದ್ದಿಯಾಗ ಯಾವ ಮಹಾತ್ಮ ಜಗತ್ತಿನ ಸುದ್ದಿಯಾಗ ಕಾಲು ಕಳೆದಾರ ಹೇಳ್ರಿ. ಅವ್ರಿಗೆಲ್ಲ ಅದರ ಹಕ್ಕಿಕತೆ ಗೊತ್ತಿತ್ತು. ಅದನ್ನು ಮನಗಂಡ ಅದರ ಬಗ್ಗೆ ಆ ಉದಾಸೀನ ವೈರಾಗ್ಯವನ್ನು ಹೊಂದಿದ್ರು. ಈ ವೈರಾಗ್ಯ ದೃಢಪಡಬೇಕು ನಮಗೆ. ಅದೇ ಅದನ್ನು ನೆನಪು ಮಾಡ್ದಂಗಿರೋದು, ಬಾಳೆದ ನೆನಪು ಮಾಡ್ದಂಗಿರೋದು ವೈರಾಗ್ಯ. ವೈರಾಗ್ಯ ಅಂದ್ರೆ ಬೇರೆ ಏನಿಲ್ಲ, ನೆನಪಿಗೆ ಬರಬಾರ್ದು. ಅದು ನಮಗೆ ಏನು ಬೇಕಾದೈತೆ ಅಂದ್ರೆ ಹಚ್ಕೊಳ್ದಂಗೆ ಇರ್ಬೇಕು ನೋಡ್ರಿ. ಇನ್ನೊಬ್ಬರ ಸುದ್ದಿ, ಇನ್ನೊಬ್ಬರ ಊರಾಗ, ಇನ್ನೊಬ್ಬರ ಮನ್ಯಾಗ ಏನಾಗಿರ್ತೈತಿಲ್ಲ, ಹೆಂಗೆ ನಮ್ಗೆ ಹಚ್ಕೊಳ್ದಂಗೆ ಇರ್ತಿ, ಹಂಗಿದು ನಮ್ಗೆ ಸಂಬಂಧಿಸಿದ್ದಲ್ಲ. ಯಾರಿಗಾರ ಅದಿದ್ದು ಬಿಡೋದು. ನನ್ನ ಇರುವಿಕೆ ಒಳಗೆ ಅದು ಇಲ್ಲೇ ಇಲ್ಲ, ನಮ್ಮ ಖಾತೆದಾಗ ಅದು ಇಲ್ಲೇ ಇಲ್ಲ. ನಾ ಸುದ್ದಿ ಬರುವಂಗೆ ಇಲ್ಲ, ಅದಿಲ್ಲ, ಅದಕ್ಕೆ ಅವಕಾಶನೇ ಇಲ್ಲ, ಅದಕ್ಕೆ ಮಹತ್ವ ಕೊಟ್ಟಿಲ್ಲ ಅವರು ಮಹಾತ್ಮರು. ನಾ ಬರೇ ಅದ ಸುದ್ದಿಯಾಗ ಕಾಲು ಕಳೆದು ಮುಂಜಾನೆ ಸಂಜೆ ಮಟ್ಟ. ಎಂಥದಕ್ಕೆ ಉಪಯೋಗ ಮಾಡ್ಕೊಂಡು ನೋಡಿ ಜೀವನ ಇದನ್ನೆಲ್ಲ. ಅದು ವಿಷಯ ಚಿಂತನೆದೊಳಗೆ ಕಾಲು ಕಳ್ಸತ್ತು ಕೆಲಸ ಇಲ್ಲ. ಎಂಥ ಮಾನವ ಜನ್ಮ ಏನು ಕೆಡಿಸಿಬಿಟ್ಟಿರಪ್ಪ. ಆತ್ಮಚಿಂತನದೊಳಗೆ ತೊಡಗಿದ್ರೆ ಹೆಂಗಾಕಿತ್ತು, ಜನ್ಮ ಸಾರ್ಥಕ ಆಕಿತ್ತು. ಎಷ್ಟು ಜನ್ಮ ಹುಟ್ಟಿ ಬಂದಿದ್ರೆ ಅನ್ನೋ ಸುಖ ಹೊಂದವ್ ನೀವು. ಮತ್ತು ಹುಟ್ಟಾಕಸ್ತೈತಿ ಅದು ವಿಷಯ ಚಿಂತನ ಏನು ಮಾಡ್ತೈತಿ, ಜನ್ಮ ಅಂತ ತಿರ್ಗಾಕಸ್ತೈತಿ. ಏನು ಆತ್ಮಚಿಂತನ ಏನೈತಿಲ್ಲ, ಹುಟ್ಟು ಸಾವುಗಳಿಂದ ನಿನ್ನನ್ನು ಬಿಡುಗಡೆ ಮಾಡ್ತೈತಿ. ಅದಕ್ಕೆ ಮಾಡಬೇಕಾದಂಥ ಕರ್ತವ್ಯ ಯಾವುದು ಅಂದರೆ ಆತ್ಮಚಿಂತನೆ ಒಂದು ನಿನ್ನ ಕರ್ತವ್ಯ ಹೊರತು ವಿಷಯ ಚಿಂತನ, ಬಾಳೆ ಚಿಂತನ ನಿನ್ನ ಕರ್ತವ್ಯ ಅಲ್ಲ. ಮಾಡೋಲ್ಲ, ನಿನಗೆ ಹಾಕ್ಬೇಕದಂತ. ಹೌದಿಲ್ಲ, ಆರಾಮ್ ಬೇಕಾಗಿತ್ತಂದ್ರೆ ನಿನ್ನ ಬಗ್ಗೆ ಚಿಂತನೆ ಮಾಡಿ, ಅನ್ಯ ಚಿಂತನೆ ಏನೆಲ್ಲ ಕೈ ಬಿಡೋದು. ಏನು ಅದ ಶೇಣ್ಯಾತನ ಅಂತ ತಿಳ್ಕೊಂಡು ಕುಂತ. ಅನಾತ್ಮ ಚಿಂತನದೊಳಗೆ ಕಾಲು ಕಳೆದು ಶೇಣ್ಯ. ನಿನ್ನಂಥ ದಡ್ಡನ ಮೂರ್ಖ ನೀನು. ಏನು ಅನಾತ್ಮ ಚಿಂತನದೊಳಗೆ ಕಾಲು ಕಳೆಯೋರು ಎಲ್ಲರೂ ಮೂರ್ಖರ. ಈ ಮೂರ್ಖ ಜನರ ಸಮೂಹದಾಗಿನಿಂದ ದೂರ ಇರಕ್ಲಿ. ಅದಕ್ಕೆ ಜಡಬುದ್ಧಿ ಜಡ ಸಂಘ ಅಂದ್ರೆ ಮೂರ್ಖರ ಸಂಘ ಅದ. ಅಲ್ಲೇ ಹೊಕ್ಕನ ಉಂಡು ನೀರು ಉಗುಳುಗುಳ್ದ ಏನೇನು ಮಾತಾಡ್ತಾರೋ ಏನೇನಿಲ್ಲ ಅಂತ ಏನು ಮಾಡೋದು. ಅದು ಮೂರ್ಖತನ ಗಟ್ಟಿ ಆಗ್ಬಿಟ್ಟು ಪರಮಾವಧಿ, ಮೂರ್ಖತನದ ಪರಮಾವಧಿ ಆಗಿಬಿಟ್ಟೈತಿ. ಹೇಳ್ತತಿ ಕೇಳ್ತತಿ ಮತ್ತು ಅವ್ರ ಸಹವಾಸ ಎಷ್ಟು ದೂರ ಇರ್ತಿ ಅಷ್ಟು ನೀ ಆರಾಮಿರ್ತಿ ಅವನಿಂದ.
ಹೌದಿಲ್ಲ? ಇದರಾಗ ಸಂಪರ್ಕದಾಗ ಇದ್ರೆ ನಾವು ಮಹಾತ್ಮನ ಸುದ್ದಿ ತೆಗಿತಿದ್ರು ಅವರು, ಬಾಳೆ ಸುದ್ದಿ. ಹಾಂ, ಅಂತಾರ ಸಂಪರ್ಕದಾಗ ಕಾಲು ಕಳೆದ್ರು ನಾವು ಇಲ್ಲ. ಯಾವಾಗಲೂ ಆತ್ಮಚಿಂತನದ ಅಭ್ಯಾಸ ಅಂದಾಗ ಅದ ಅನುಭವ ಮಾಡ್ಕೊಳಕ್ಕೆ ಬರ್ತೈತೆ ನಮಗೆ. ಇಲ್ಲ ಅಂದ್ರೆ ಸಾಧ್ಯನೇ ಇಲ್ಲ. ಅವ್ರ ಸಂಪರ್ಕ ಏನು ಮಾಡ್ತೈತಿ, ನಮಗೆ ವಿಘ್ನ ಆಕೈತಿ. ಅದು ನಮ್ಮ ನಿಜವಾದ ಅನುಭವ ಮಾಡ್ಕೊಳಕ್ಕೆ ವಿಘ್ನ ಆಕೈತಿ. ಏನು ವಿಶೇಷ ಜನರ ಸಂಪರ್ಕ. ಅದಕ್ಕೆ ಅದರಿಂದ ದೂರ ಜನರ ಪರಿಚಯ ಇಲ್ಲದಿರಬೇಕು ಅಂತ ಯಾಕೆ? ಅಂಥವ್ರ ಪರಿಚಯ ಮಾಡ್ಕೊಂಡು ಏನು ಲಾಭ ಐತಿ ನಿನಗೆ? ವಿಷಯ ಬಡ್ಕರ ಪರಿಚಯ ಮಾಡ್ಕೊಳವು, ಅವ್ರದ್ದು ಎಲ್ಲರದು ಗೊತ್ತೈತೆ ನಾವು ಏನು ಮಾಡೋ ಅಂಥವ್ರು ಗೊತ್ತು ನಾವು. ಯಾರು ಸಮಾಧಾನ ಶಾಂತಿಯನ್ನು ಹೊಂದಿರ್ತಾರೆ ಅವ್ರದ್ದು ಗೊತ್ತು ಮಾಡ್ಕೊಂಡು ಅವ್ರ ಸಂಘ ಮಾಡು. ಉತ್ತಮರ ಸಂಘ, ಮತಿಗೆ ಮಂಗಳವೀವುದಾವುದು ಉತ್ತಮರ ಸಂಘ. ಅಂಥವ್ರು ಸಿಗಬೇಕಲ್ಲ. ಉತ್ತಮರು ಅಂದ್ರೆ ಉತ್ತಮವಾದಂತಹ ತನ್ನ ಇರುವಿನ ಅನುಸಂಧಾನದಾಗ ತೊಡಗಿದವ. ಅದಿಲ್ಲ, ಇವೆಲ್ಲ ತೂರಿಡುಗು ವಿಷಯ ಚಿಂತನೆಯನ್ನು ಕೈಬಿಟ್ಟು ಆತ್ಮಚಿಂತನದ ಅಭ್ಯಾಸದಾಗ ತೊಡಗಿದವು. ಅವರ ಸಂಘದಿಂದ ಅವ್ರು ಏನು ಅನುಭವ, ಅವ ಮಾತು, ಅವ ಕೃತಿಗಳು ಬರ್ತಿರ್ತಾವೆ. ಏನು ಉಂಡಿರ್ತೀವಿ ಅವ ಡೈರೆಕ್ಟ್ ಬರ್ತಾವಿಲ್ಲ. ಇದು ಬಾಳೆದ ಹೆಸನ ಇರ್ತೈತಿ, ಎಲ್ಲಿ ಹೋದ್ರೆ ಅವ್ರ ಮುಂದೆ ಮಾತಾಡೋರು ಸಿಗ್ಬೇಕಾಗೈತಿ. ಇದಕ್ಕೆ ಬಾಯಿಲಿ ಹೌದಲ್ಲ, ತಂದು ಕಾರ್ಕೋತೈತಿ. ಅದನ್ನು ತುಂಬಿಕೊಂಡದ್ದೆಲ್ಲ ವಿಷಯ ಚಿಂತನೆಯನ್ನು ಕಾರ್ಕೋತೈತಿ. ಅದನ್ನು ಕೆಡಿಸ್ತೈತಿ, ಮತ್ತು ಅದ್ರ ತಿಳಿಯಾಗ ಆಗ್ತೈತಿ. ಹೌದಿಲ್ಲ? ಅವನ್ನೆಲ್ಲ ಖಾಲಿ ಮಾಡೋದನ್ನು ಏನು ಅದು ಮಾಡಿ ಮತ್ತಟ್ಟು ವಿಷಯ ಚಿಂತನೆ ಮಾಡೋದ್ರಿಂದ ಅದು ಗಟ್ಟಿಯಾಗಿಬಿಡ್ತೈತಿ. ಏನು ಅದಕ್ಕೆ ಯಾವ ಮಹಾತ್ಮನ ವಿಷಯ ಚಿಂತನದ ಕಾಲು ಕಳೀಲಿಲ್ಲ. ಯಾವಾಗಲೂ ಆತ್ಮಚಿಂತನ ಕಾಲು, ಅದ ಲಾಭ. ಏನು ನಮ್ಮ ಜನ್ಮಕ್ಕೆ ಬಂದದ್ದು ಲಾಭ ಏನು? ಆತ್ಮಚಿಂತನದೊಳಗೆ ನಮ್ಮ ಚಿಂತನೆ ನಾವು ಮಾಡಬೇಕು. ಅದ್ರ ಬಗ್ಗೆ ಶ್ರವಣ ಮನನ ನಿಧಿಧ್ಯಾಸನ. ಏನು ವಿಶ್ವದ ಬಗ್ಗೆ ಶ್ರವಣ ಮನನ ನಿಧಿಧ್ಯಾಸನ ಮಾಡಂತ ಹೇಳಿಲ್ಲ, ಆತ್ಮನ ಬಗ್ಗೆ ಅಂತ ಹೇಳ್ಯಾರಿಲ್ಲ. ಆತ್ಮವಾರೇ ದೃಷ್ಟವ್ಯೋ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ ಅಂತ ಹೇಳಿದ ಶ್ರುತಿ. ವಿಶ್ವಂವಾರೇ ದೃಷ್ಟವ್ಯೋ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ ಅಂತ ಹೇಳಿಲ್ಲ. ವಿಶ್ವವನ್ನು ಕುರಿತು ಶ್ರವಣ ಮಾಡು, ಮನನ ಮಾಡು, ನಿಧಿಧ್ಯಾಸನ ಮಾಡು, ಜಗತ್ತಿನ ಬಗ್ಗೆ ತಿಳ್ಕೊ ಅಂತ ಹೇಳಿಲ್ಲ. ನಿನ್ನ ಬಗ್ಗೆ ತಿಳ್ಕೊ ಅಂತ ಹೇಳ್ಯಾರ. ನೀನು ಯಾರು, ನಿನ್ನ ನಿಜ ಸ್ವರೂಪ ಏನು ಅನ್ನೋದ್ರ ಬಗ್ಗೆ ಅದನ್ನು ಕೇಳು. ಅನುಭವಗಳ ಮುಖಾಂತರ ಮನನ ಮಾಡು, ನಿಧಿಧ್ಯಾಸನವನ್ನು ಮಾಡು. ಇದೇ ಅಭ್ಯಾಸ ನಿರಂತರವಾಗಿ ನಡೀಬೇಕು ನೋಡಿದ್ದು. ಅಂದರೆ ನಮಗೆ ಇದರ ಲಾಭ ತರ್ತೈತಿ. ಮನಸ್ಸ ಈ ಚಿಂತನದೊಳಗೆ ತೊಡಬೇಕು, ಈ ಸಾಧನದೊಳಗೆ ಶ್ರವಣ ಮನನ ನಿಧಿಧ್ಯಾಸನದೊಳಗೆ. ಅಂದರೆ ಜನ್ಮ ಸಾರ್ಥಕ ಮಾಡ್ಕೊಂಡಂಗೆ. ಇಲ್ಲ ಅಂದ್ರೆ ವ್ಯರ್ಥ. ಎಲ್ಲ ಅನುಕೂಲತೆ ಹೇಳೋರು ಅದಾರ, ಅನುಕೂಲ ಆದಂಥ ಶರೀರ ಸಿಕ್ಕೈತಿ, ಮಾಡ್ಕೊಳ್ಳಿಲ್ಲ ಅಂದರೆ ನಿನ್ನ ದುರ್ದೈವ. ಮತ್ತು ನಾವು ಅಲ್ಲೇ ಹೋಗ್ಯೇನಂದ್ರೆ ಹೋಗಂಗ ಮತ್ತು ಸೌಳು ಬಾವಿಗೆ ಹೋಗ್ಕಾಳಂತ. ಯಾಕ್ರಿ? ಕೈ ತಿರ್ಕೊಂತ ಸೌಳು ಹೇಳ್ಕೊಂಡು ಹೋಗೈತಿ ಮಾಯಾ. ಹೌದಿಲ್ಲ? ಪುನಃ ನಿನಗಿದು ಎಲ್ಲಿ ಸಿಗ್ಬೇಕು? ನಿನಗೆ ಇಂಥ ಅವಕಾಶ. ಹಾಲು ಬಣ್ಣ ಉಂಡು ಹಾಸೋಯ್ಯ ನನ್ನ ಮಗಳು ಅಂದ್ರೆ ಕೈ ತಿರ್ಕೊಂಡು ಸೌಳು ಬಾವಿಗೆ ಹೋಗ್ಯಾನಂತ. ಹೌದಿಲ್ಲ? ಹೋಗಲಿ ವಿಷಯದ ಇದ್ರಾಗ ಸಿಕ್ಕ ಅಂದ್ರೆ ಕಡೆಗೆ ಬರೋದು ಜಾಳ. ನೊಣ ಸುಂಬಳದಾಗ ಸಿಕ್ಕಂಗೆ ಆಕೈತಿ. ಅಲ್ಲೇ ಒದ್ದಾಡಿ ಸತ್ತು ಹೋಗೋದು. ಬಾಳೆ ಹೆಸರಿನಾಗ ಬಿತ್ತು ಅಂದ್ರೆ ಹೌದಿಲ್ಲ, ಅದರಿಂದ ಕಡೆಗೆ ಆಗೋದು ಭಾಳ ಕಠಿಣ ಐತಿ. ಏನು ಅದು ಎಚ್ಚರ ಯಾರು ಎಬ್ಸಾವ್ ನೀನು? ಬಿದ್ದೀಯ ಬೇಮುದಕ್ಕಿ ನೀರು ಭಾಳ ಜೋಕಿ ಅಂತ ಹೇಳ್ಯಾರ ಶರೀಫರಕ್ಕೆ. ವಿಷಯದ ಗದ್ದಲಕ್ಕೆ ಬಿದ್ದೆ ಅಂದ್ರೆ ಮುಗಿದು ಹೋಯ್ತು. ಯಾರು ಎಬ್ಸ್ಬೇಕು? ಅದ್ರಾಗ ಹೋಗೋದು ನೀನು ಜನ್ಮ ಜನ್ಮಾಂತರ. ನೀನು ಯಾರು ಎಚ್ಚರಗೊಳಿಸೋರು ಯಾರು? ಬಾಳೆನ ಖರೆ, ಇದ ಸುಖರೂಪ ಅಂತ ತಿಳ್ಕೊಂಡು. ಮಹಾತ್ಮನ ಸಂಪರ್ಕ ಇಲ್ಲದಕ್ಕೆ ನಮಗಿದ ಗಟ್ಟಿಯಾಗೈತಿ. ಬಾಳೆದು ಇದು ಮೇಲೆ ಅವ್ರ ಸಂಪರ್ಕ ಇದ್ದಿತ್ತಂದ್ರೆ ಇದ್ಯಾಕೆ ಹಿಂಗಾಗಿ ಈ ಪರಿಸ್ಥಿತಿ ಯಾಕೆ ಬರ್ತಿತ್ತು? ಬಾಳೆದ ಬಗ್ಗೆ ವೈರಾಗ್ಯ ಬರ್ತಿತ್ತು, ಉದಾಸೀನ ಭಾವ ಬರ್ತಿತ್ತು ನಮ್ಗೆ. ವೈರಾಗ್ಯ ಯಾಕೆ ಬರುವಲ್ಲ ಅಂದ್ರೆ ಅವ್ರ ಸಂಪರ್ಕ ಇಲ್ಲದಕ್ಕೆ. ವಿಚಾರವಂತರ ಸಂಪರ್ಕ ಮೇಲೆ ಇವು ಕಿವಿಗೆ ಬಡಿಯಾಕತ್ವ ಅಂದ್ರೆ ಅವಾಗ ನಿನ್ನಲ್ಲಿ ಪರಿವರ್ತನೆ ಆಗಕ್ಕೆ ಶುರು ಆಕೈತಿ. ಏನು ಮೊದಲು ಕೇಳ್ಯಾರೆ ಕೇಳಿ, ಇದೊಂದು ಜನ್ಮ ಕಿವಿಗೆ ಬಡಿಸ್ಬೋ ಇದನ್ನು. ಯಾಕ್ರಿ? ಶ್ರವಣ ಮಾಡು. ಶ್ರವಣದ ಬಲ ಜೋರಾದಂಗೆ ನಿನಗೆ ಒಳಗೆ ಆಂತರಿಕ ನೆನಪು ಮಾಡ್ಕೊಳಕ್ಕೆ ಪ್ರೇರಣೆ ಆಗ್ತೈತಿ ಒಳಗೆ.
ಅಭ್ಯಾಸ ಶುರುವಾಗ್ತೈತಿ. ಅದು ಬಲಿತೆ ಅಂತಂದ್ರೆ ನಿನಗೆ ಒಳಗೆ ಎಲ್ಲದ್ರ ಬಗ್ಗೆ ಉದಾಸೀನ ಭಾವ ಏನೂ ಉಪಯೋಗ ಇಲ್ಲಪ್ಪ. ಇವಾಗ ವೈರಾಗ್ಯ ದೃಢಪಡ್ತೈತೆ. ಅವಾಗ ನಿತ್ಯ ಶ್ರವಣದಿಂದ ಇದು ಲಾಭ ಐತಿ. ಮೊದಲು ಇದನ್ನು ಮಾಡ್ಕೊನಿ. ಅನುಭವಗಳ ಮುಖಾಂತರ ಅದನ್ನು ಕೇಳಬೇಕು. ಯಾರು ಆ ಸ್ಥಿತಿಯನ್ನು ಪಡೆದಿರ್ತಾರೆ ಅವ್ರ ಮುಖಾಂತರ ಈ ವಿಚಾರವನ್ನು ಶ್ರವಣ ಮಾಡಬೇಕು. ಆನಂತರ ಅದನ್ನು ನೆನಪಿಡ್ಬೇಕು. ಕೇಳಿದ್ದನ್ನು ಕೇಳು, ಚಂದ ಕೇಳು. ಅನುಭವಿಗಳ ಮುಖಾಂತರ ನೆರೆ ಕೇಳು. ಕೇಳಿದುದನ್ನು ಅರಿದುದನ್ನು ಒಮ್ಮೆಯು ಮರೆಯದಿರು ಗುರು ಪೇಳದ ತೆರೆದಳು. ಆನಂತರ ವೈರಾಗ್ಯ ತಾನ ಬರ್ತೈತಿ. ಉದಾಸೀನ ಭಾವ ದೋಷ ದರ್ಶನ ಆತಂದ್ರೆ ವೈರಾಗ್ಯ ಬಂದುಬಿಡ್ತದೆ. ಯಾವಾಗ ನಮಗೆ ವೈರಾಗ್ಯ ಬರ್ತೈತಿ, ಉದಾಸೀನ ವೃತ್ತಿ ಬರ್ತೈತಿ, ಅವಾಗ ಆನಂದದ ಸೂತ್ರ ಹತ್ತೈತಿ. ನಿನಗೆ ಬಿಡು ಬಿಡು ಪುರುಷತ್ಲೆ ಒಳಗೆ ಅದ್ರ ಸ್ವಾದ ಹತ್ತೈತಿ. ನಿನಗೆ ಬಿಟ್ಟಾಗ ತ್ಯಾಗ ಮಾಡಿದಾಗ ದೊರೆಯುವಂಥ ಸುಖ ಹಂಗೆ ಮಾತಾಡೋದ್ರಿಂದ ಅದು ಸಿಗೋದಿಲ್ಲ. ಮಾತಿನ ಜ್ಞಾನದಿಂದ ಬರೀ ಮಾತಾಡೋದ್ರಿಂದ ಬರೋದಿಲ್ಲ. ಬಿಟ್ಟಾಗ ಬರ್ತೈತೆ. ಅದು ಮನಸ್ಸಿನಾಗ ಹಿಡ್ಕೊಂಡು ಎಲ್ಲ ಮಾತಾಡ್ತೇವೆ ನಾವು. ಅದನ್ನು ಹಾರು ಹೊಡೆದು ಮನಸ್ಸಿನಾಗಿಂದ ಎಲ್ಲ ಕೈ ಬಿಟ್ಟು ಆಗ ನಮ್ಗೆ ಅನುಭವ ಬರೋದೈತೆ. ಮಾತು ಬಂದಾಗ ಹೌದಿಲ್ಲ. ಮಾತು ಮನಂಗಳಿಂದ ಅತ್ತತ್ತ ಮೀರಿದ ಸಾತಿಶಯದ ನಿರುಪಾಧಿಕ ನಿರ್ಮಲ ಜ್ಯೋತಿ ಬೆಳಗುತ್ತಿದೆ ಅಂತ. ಅವಾಗ ಆನಂದದ ಜ್ಯೋತಿ ಪೂರ್ಣ ತ್ಯಾಗ ಮಾಡಿದಾಗ ನಮ್ಗೆ ಅನುಭವ ಬರೋಕೆ ಶುರು. ಅದರ ಅರಿವು ನಮಗೆ ಆಕೈತಿ. ನಮ್ಮ ಅರಿವು ನಮಗೆ ಅನ್ಯವಾಗಿದ್ದದ್ದಲ್ಲ. ಅದು ನೀನಾದ ಅದಿ ಅನ್ನೋದು ನಿನಗೆ ಅನುಭವ ಬರ್ತದೆ. ನಿನ್ನ ಬಿಟ್ಟು ಅದಿಲ್ಲ. ಅದಕ್ಕೆಲ್ಲ ನೀನ ಮೂಲ ಅದಿ. ಆನಂದದ ಮೂಲನ ನೀನು ಅದಿಯವ. ನೀ ಅನ್ಯವಾಗಿ ಅದನ್ನು ಹುಡುಕಾಕೊಟ್ಟು ಅದರಾಗೈತಿ ಇದ್ರಾಗೈತಿ ಅದರೊಳಗೂ ಇಲ್ಲ. ನೀವು ಕಲ್ಪಿತ ವಿಷಯ ವಸ್ತುಗಳೆಲ್ಲವು. ವಿಷಯ ವಸ್ತುಗಳಲ್ಲಿ ಆನಂದ ಹುಡುಕಾಕೊಟ್ಟಿಲ್ಲ. ವಿಷಯ ವಸ್ತುಗಳು ಆನಂದ ಆಗಿದ್ರೆ ಎಲ್ಲರೂ ಹೊಂದಿ ಬಿಡ್ತಿದ್ರು. ಅವನ್ನೆಲ್ಲ ಎಲ್ಲಿಯೊಬ್ಬ ವಿಚಾರವಂತ ವಿಷಯದಲ್ಲಿ ದೋಷ ದರ್ಶನ ಅದರ ವೈರಾಗ್ಯವನ್ನು ಹೊಂದಿದಾಗ ಯಾವ ವೃತ್ತಿ ವಿಷಯ ದೋಷ ದರ್ಶನ ಮಾಡ್ಕೊಂಡು ಅದರ ವೈರಾಗ್ಯವನ್ನು ಹೊಂದೈತಿ, ಆ ವೃತ್ತಿಗೆ ಇದು ಅನುಭವ ಬರ್ತೈತಿ. ಅದಕ್ಕೆ ಮೊದಲು ಇದನ್ನು ನಿತ್ಯ ಶ್ರವಣ ಮನ ನಿಧ್ಯಾಸನ ಯಾವುದು ನೀನು ಯಾವುದು ನೀನಲ್ಲ ಅನ್ನೋದ್ರ ಬಗ್ಗೆ ಕೇಳಿದ್ವಿ. ಅದನ್ನು ಅನುಭವಗಳ ಮುಖಾಂತರ ಕೇಳೋದು ಮಾಡ. ಬ್ಯಾಸರಿಲ್ದ ಇದನ್ನು ಕೇಳಬೇಕು ಅಂದ್ರೆ ಶ್ರವಣ ಮಾಡೋದು ಅಂತಂದ್ರೆ ಲಕ್ಷ ಕೊಟ್ಟು ಕೇಳೋದನ್ನು ಸರಿಯಾಗಿ. ಎಲ್ಲ ವಸ್ತುಗಳು ತೋರಿಡಗ್ತಾವೆ, ಬರ್ತಾವೋ ಹೋಕ್ಕವು, ಆಗಂತುಕವಲ್ಲ, ಬಂದು ಹೋಗುವಂಥವು. ಆದರೆ ನೀನು ಎಲ್ಲ ವಸ್ತುಗಳು ಬಂದು ಹೋದರೂ ನೀ ಅವಕ್ಕೆಲ್ಲ ಸಾಕ್ಷಿಯಾಗಿ ಇರುವಂಗದ ಅದಿ. ತಾನು ಯಾವ ಅವಸ್ಥಾದ ವಿಕಾರನೂ ಹೊಂದದ ಅದಕ್ಕೆಲ್ಲ ಸಾಕ್ಷಿಯಾಗ್ಯದ. 3 ಹುರಿ ಕೂಡಿದಾಗ ಮುಪ್ಪುರಿ ಹೆಂಗೆ ಆಕೈತಿ ನೋಡ್ರಿ. ಹಂಗೆ ಸತ್ಸಂಗ ಪ್ರಾರಬ್ಧ ಪ್ರಯತ್ನ 3 ಕೂಡಿದಾಗ ಕೆಲಸ ಆಕೈತಿ. ಸತ್ಸಂಗ ಐತಿ, ಇದ್ರ ಕಡೆ ಒಲವು ಇರಲಿಲ್ಲ ಅಂದ್ರೆ, ಮತ್ತು ಪ್ರಯತ್ನ ಇರಲಿಲ್ಲ ಅಂದ್ರೆ ಏನು ಮಾಡುತ್ತೆ? ಹಿಂದಿನ ಜನ್ಮದಾಗ ಏನಾರ ಇದಿದ್ರೆ ಈ ಕಡೆ ಒಲವು ಆಕೈತಿ. ಇಲ್ಲಾಂದ್ರೆ ಒಲವು ಆಗೋದಿಲ್ಲ ರೀ. ಮತ್ತು ಬಾಳೆ ದೇಶನೇ ಐತಿ. ಆ ಕಡೆ ಹೇಳ್ಕೊಂಡು ಹೋಗ್ಬಿಡ್ತೈತಿ. ಕುಂಡ್ರು ಗುಡ್ದಿಲ್ಲ, ನಿಂದ್ರು ಗುಡ್ದಿಲ್ಲ. ಇಲ್ಲಿ ನಿಮ್ಮ ಅನುಭವದ ಕಡೆ ನೀವು ಲಕ್ಷ ಕೊಟ್ಟು ನೋಡ್ಕೊರಿ. ಮಂದಿನ ಕೇಳುವ ಅವಶ್ಯಕತೆ ಇಲ್ಲಿದ್ರೆ ನಿಮ್ಮೊಳಗೆ ನೀವು ನೋಡ್ಕೊಳ್ಳೋ ಕೆಲಸದ. ತಾನೇ ತನ್ನೊಳು ತನ್ನ ನಿಜವನ್ನು ನೋಡಲು ನಾನು ಯಾರು, ನನ್ನ ನಿಜ ಏನು ಅನ್ನೋದು ಕಡೆ ಲಕ್ಷ ಕೊಟ್ಟು ನೋಡ್ಕೋ. ಎಲ್ಲರಿಗೆ ಅದು ಅನುಭವ ಬರ್ತೈತಿ.
ಪಶು ಪಕ್ಷಿಗಳಿಗೆ ಸ್ವಪ್ನಾವಸ್ಥೆ ಒಂದೇ ಜಾರಿ ಇದ್ದಿದ್ರೆ ಈ ವ್ಯವಹಾರಿಕ ಎಚ್ಚರಿಕೆ ತಿಳಿಬಾರ್ದಾಗಿತ್ತು. ಅವಕ್ಕೂ ಮೂರು ಅವಸ್ಥೆಗಳದಾವು. ಪಶು ಪಕ್ಷಿಗಳಿಗೂ ಮೂರು ಅವಸ್ಥೆಗಳದಾವು. ಗೊತ್ತಾಗ್ತಿದ್ದಿಲ್ಲ ಅವು. ಸರಿ ಅಂದ್ರೆ ಸರಿತಾವಿಲ್ಲ, ಹೇಳಿದ್ದು ಕೇಳ್ತಾವಿಲ್ಲ. ಪಶು ಪಕ್ಷಿಗಳು ಈ ಎಚ್ಚರಿಕೆ ವ್ಯವಹಾರ ತಿಳಿತಾವಲ್ಲ ಅವು. ಆರಾಮಿರ್ಬೇಕಂದ್ರೆ ಸಾಲಿ ಕಲಿಯೋದು ಅವಶ್ಯಕತೆ ಇಲ್ಲ. ನೀವು ಆರಾಮಿನ ನೆನಪು ಮಾಡಕ್ಕೆ ಯಾವ ಶಾಲೆ ಕಲಿಯುವ ಅವಶ್ಯಕತೆ ಇಲ್ಲ. ಏನು ಸಮಾಧಾನ ಕೆಡಿಸ್ಕೊಳಕ ನೀನು ಶಾಲೆ ಅದ್ರ ಬಗ್ಗೆ ನಿನ್ನ ಬಗ್ಗೆ ಜಗತ್ತಿನ ಬಗ್ಗೆ ಶಾಲೆ ಕಲಿದ್ನಿ. ಜಗತ್ತಿನ ಬಗ್ಗೆ ಕಲಿಯೋದು ನಿನ್ನ ಬಗ್ಗೆ ಕಲಿಯೋ ಶಾಲೆ ಅದಾವನ? ನಿನ್ನ ಬಗ್ಗೆ ಕಲಿಸೋ ಯಾವ್ರ ಅದಾವನ? ಶಾಲೆ ಒಳಗೆ ನಿನ್ನ ಬಗ್ಗೆ ಸುದ್ದಿ ತೆಗಿತಾರನ ಯಾರ? ಯಾಕ್ರಿ? ಎಲ್ಲಿ ಗಾಳೆ ಬಿಡೋದಿಲ್ಲ ಅಲ್ಲಿ ಶಾಲೆ ಒಳಗೆ ಇದ್ರ ಬಗ್ಗೆ ಹೇಳವ್ರು ಯಾರ್ದ? ಮೊದಲಿನ ಆಶ್ರಮ ಪದ್ಧತಿ ಬರ್ಬೇಕು ನೋಡ್ರಿ. ಅಂದ್ರೆ ಏನಾರ ದಾರಿ ಹಿಡಿತೈತಿಲ್ಲ ಅಂದ್ರೆ ಆಗೋದನ್ನ ಇಲ್ಲ. ಅದು ಬರ್ಬೇಕೀಗ ಪುನಃ. ಮತ್ತು 25 ವರ್ಷದವರೆಗೆ ಬ್ರಹ್ಮಚರ್ಯ, ಆನಂತರ ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ, ಈ ಆಶ್ರಮ ಪದ್ಧತಿ ಮತ್ತೆ ಬರಬೇಕು ನಮಗೆ. ಅಂದಾಗ ದಾರಿ ಹಿಡಿತೈತಿ ಅದು. ಏನು ಅವಾಗ ಹೆಂಗಿತ್ತು? ಅವಾಗ ವಾತಾವರಣ ಆಶ್ರಮ ಪದ್ಧತಿ ಇತ್ತು ಅವಾಗ. ಭಾಳ ಶಾಂತಿ ಇರ್ತಿತ್ತು ವಾತಾವರಣ. ಎಲ್ಲರಿಗೆ ಸಂಸ್ಕಾರ ಮಾಡ್ಕೊತಿದ್ರು ಅವಾಗ. ಅದ್ರೊಳಗೆ ಕಾಲ ಕಳಿತಿದ್ರು ಆತ್ಮಚಿಂತನದೊಳಗೆ. ವೇದ ಕಾಲ ಇತ್ತು ಅವಾಗ. ಹಂಗೆ ವೇದ ಕಾಲದೊಳಗೆ ಅದು ಪದ್ಧತಿ ಇತ್ತು. ಎಲ್ಲರೂ ಹೆಣ್ಣುಮಕ್ಕಳು ಗಂಡುಮಕ್ಕಳು ತತ್ವ ಚಿಂತನೆ ಒಳಗೆ ಕಾಲ ಕಳಿತಿದ್ರು ಅವಾಗ. ಈ ವಾತಾವರಣ ಎಲ್ಲ ಬದಲಾವಣೆ ಆಗ್ಬಿಟ್ಟಿತ್ತು. ಬರೇ ವಿಷಯ ಚಿಂತನದಾಗ ಕಾಲ ಕಳೆದಿದ್ದ ಸಮಾಧಾನ ಕೆಡಿಸ್ಕೋತೀನಿ. ಏನೂ ಲಾಭ ಇಲ್ಲ ಅದ್ರಾಗ. ಈ ಚಿಂತನ ವಿಷಯ ಚಿಂತನದೊಳಗೆ ವಿಷಯದಾಗ ಎಷ್ಟು ನೀ ಮುಂದುವರೆದ್ರು ಅಷ್ಟು ದುಃಖನ ನೀನು. ಅದರಿಂದ ಎಷ್ಟೆಷ್ಟು ನೀ ಹಿಂದಕ್ಕೆ ಸರಿತಿ. ಅದು ಗೊತ್ತಿಲ್ಲಕ್ಕೆ ಆರಾಮಿರ್ತೀನಿ. ಜಗತ್ತಿನ ಬಗ್ಗೆ ಯಾರಿಗೆ ಗೊತ್ತಿಲ್ಲ ಅವ್ರು ಆರಾಮ. ಅದನ್ನು ಗೊತ್ತು ಮಾಡ್ಕೊಂಡು ಆರಾಮ್ ಕೆಡಿಸ್ಕೋತಿ. ನಾನು ಅನ್ನೋ ಅಹಂ ಅಜ್ಞಾನದಿಂದ ಉದಯ ಆಗೈತದು. ಏನು ಅಜ್ಞಾನ? ನಿನ್ನ ಬಗ್ಗೆ ನಿನಗೆ ಗೊತ್ತಿಲ್ಲದಕ್ಕೆ ನೀ ಅಲ್ಲದನ್ನು ನೀನು ತಿಳ್ಕೊಂಡು ಕೂತಿ. ನಿದ್ರೆಯೊಳಗೆ ಹಮ್ಮು ತನ್ನ ಎಲ್ಲ ಸಂಸ್ಕಾರಗಳನ್ನು ಗರ್ಭೀಕರಿಸ್ಕೊಂಡು ಅಡಗಿರ್ತೈತಿ. ಇಲ್ಲ ಸಂಸ್ಕಾರ ಇಟ್ಕೊಂಡು ಮುಳುಗಿರ್ತೈತಿ. ಅಲ್ಲಿ ನಾಶ ಆಗಿರೋದಿಲ್ಲ ಅಲ್ಲಿ ಅಹಂಕಾರ. ಅಲ್ಲಿ ಚೈತನ್ಯ ತನ್ನಲ್ಲಿ ತೂರಿ ಪದ ಅದಾಗ ಅದೇನಪ್ಪ ಅನ್ನೋ ಸುಖರೂಪನ ಅದೇನೋ ಗಣಿಸ್ತೈತೈತಿ. ಆದ್ರೆ ವಾಸನ ನಾಶ ಆಗಿರೋದಿಲ್ಲ ಅಲ್ಲಿ. ಅಡಿಗಿರ್ತೈತಿ, ಅಡಿಗೆ ಆರಾಮ ಇರ್ತೈತಿ. ಅಲ್ಲಿ ಮತ್ತೆ ವ್ಯಕ್ತ ಆದ ಕೂಡಲೇ ಸಂಕಟ ಚಾಲು ಆಕೈತಿ ನೋಡಿ. ಅಲ್ಲಿ ಜೀವ ನೆನೆಸಿದ ಚಿತ್ತು ತನ್ನ ನಿಜ ಪದ ವೆಣಿಪ ತೂರಿನಳು ಅಡಗಿದ ನೆನೆಸಿ ತೋರ್ಪದು. ನಿದ್ರಿ ವ್ಯವಹಾರದಾಗ ಹಿಂಗಾಕೈತಿ. ಎಲ್ಲರಿಗಿದು ಒಂದೇ ಅದ ರೀ. ನಾನು ನಾನು ಅಂತ ಅಹಂಕರಿಸೋದು ಏನೈತೆ ಅಲ್ಲ, ಇದ ಅಹಂಕಾರ. ಎಲ್ಲದಕ್ಕೆ ನಾನು ನಂದು ಅಂತೆಲ್ಲ ಇದು ಹೋಗ್ಬೇಕು ನೋಡ್ರಿ. ಮಾಯದ ಕಡೆ ಲಕ್ಷ ಕೊಟ್ಟರೆ ಸಮಾಧಾನ ಇಲ್ಲ. ಇಲ್ಲ ತೋರ್ಕಿ ಕಡೆ ಲಕ್ಷ ಕೊಟ್ರೆ, ಇರುವಿಕೆ ಕಡೆ ಲಕ್ಷ ಕೊಟ್ಟಾಗ ನಿನಗೆ ಸಮಾಧಾನ.
ಅನುಭವಿಸಿದ ಅರ್ಥವನ್ನು ಪುನಃ ಗುರ್ತು ಹಿಡಿದುಕನ ಪ್ರತ್ಯಭಿಜ್ಞಾ ಅಂತ. ಏನ್ ಅನುಭವಿಸದ ಇದ್ದದ್ದು ನೆನಪಿಗೆ ಬರುದಿಲ್ಲ, ಹೌದಿಲ್ಲ? ರಾತ್ರಿ ಸರ್ವತ್ನಾಗ ಯಾರು ಒದರಾಕತ್ರ ಅವನು ಕೇಳಿದ ಧ್ವನಿ ಇತ್ತಂದ್ರೆ ಅದು ಮುಂದೆ ಇದು ಅಂತ ಗೊತ್ತಾ ಹಿಡಿತೀನಿ, ಹೌದಿಲ್ಲ? ಅದಕ್ಕೆ ಪ್ರತ್ಯಭಿಜ್ಞಾ ಅಂತಾರೆ. ಯಾರ್ದನಪ್ಪ ಇದು ಗೊತ್ತಿಲ್ಲ, ಅನುಭವಿಸಿದ್ದಿ ಅದನ್ನು ಕೇಳಿ ಇಲ್ಲಿ ಒಮ್ಮೆ ಯಾವಾಗ ಕೇಳಿದ್ದು ಧ್ವನಿ ಇದು ಯಾರ್ದಿದು ಒಂದು ಗೊತ್ತು ಹಿಡಿದು ಬಿಡ್ತದೆ ತಡೆಯಲಿಕ್ಕೆ ಇಂಥವ್ರು ಅನ್ನೋದು. ಏನು ಸ್ಮರಣೆ ತಾನೇ ಗೊತ್ತಾಗುತ್ತೆ, ಪ್ರತ್ಯಭಿಜ್ಞಾ ಎಚ್ಚರಗೊಳಿಸ್ತೈತಿ ಇವ್ರದ ಇದು ಧ್ವನಿ ಏನಂತ. ಅನುಭವಿಸದೇ ಇದ್ದದ್ದು ನೆನಪಿಗೆ ಬರೋದಿಲ್ಲ, ಅನುಭವಿಸಿದ್ದ ನೆನಪಿಗೆ ಬರ್ತೈತಿ. ನಿದ್ರೆಯೊಳಗೆ ಅನುಭವಿಸಿದ್ದು ಎಚ್ಚರ ಆದ್ಮ್ಯಾಗ ನೆನಪಾಕೈತಿ, ಹೌದಿಲ್ಲ? ಆರಾಮಿದ್ನಿ ಅಂತ ಹೇಳ್ತೀವಿ. ಅಲ್ಲಿ ಹೇಳಾಕಲ್ಲಿ ಯಾವ ಸಾಧನನೂ ಇಲ್ಲ. ಇಲ್ಲಿ ಮಾಯಾವೃತ್ತಿನ ಸಾಧನ, ಅನುಭವನ ಹಚ್ಚು. ಮೂರು ಅವಸ್ಥೆಯೊಳಗಿದ್ದಾವ ತಾನ, ಮೂರು ಅವಸ್ಥೆಗಳನ್ನು ಅರಿತಾನ. ಮೂರು ಅವಸ್ಥೆಗಳ ಯಾವ ವಿಕಾರನೂ ತನಗೆ ಹತ್ತಿಲ್ಲ. ಅವುಗಳನ್ನೆಲ್ಲ ಅರಿಯುತ್ತಾ ಅವುಗಳ ವಿಕಾರದಿಂದ ಬಾಧೆ ಹೊಂದದೆ ಇರುವಂತಹ ಇರುವು ನೀನು, ಅರುವು ನೀನು, ಆನಂದ ಸ್ವರೂಪ ನೀನು ಅಂತ. ಕೋಳಿ ಮರಿ ತನ್ನ ಪಕ್ಕದಲ್ಲಿ ಹೆಂಗ ಮರಿಗಳನ್ನು, ಕೋಳಿ ತನ್ನ ಎಲ್ಲ ಮರಿಗಳನ್ನು ಪಕ್ಕದಲ್ಲಿ ಅಡಗಿಸ್ಕೊಂಡು ಹೆಂಗೆ ಇರ್ತೈತಿ, ಹಂಗೆ ಬುದ್ಧಿ ತನ್ನ ಎಲ್ಲಾ ಸಂಸ್ಕಾರಗಳನ್ನು ನಿದ್ರೆಯೊಳಗೆ ಅಡಗಿಸ್ಕೊಂಡಿರ್ತೈತಿ. ಏನ್ ಅಲ್ಲಿ ನಾಶ ಆಗಿರುವುದಿಲ್ಲ. ಅಲ್ಲಿ ಭೇದ ಭಾವ ಅನ್ನೋದೆಲ್ಲ ಎಚ್ಚರಿಕೆ ಪೂರ್ತೇಕನ. ನಿದ್ದೆ ಹೆಚ್ಚಾಗ ಅಲ್ಲಿ ಭೇದ ಐತಿ, ಏನು ನೋಡಿ ಭೇದ ಮಾಡ್ತೀರಿ? ಅನ್ಯದ್ದೇನೂ ಇಲ್ಲ ಅಲ್ಲಿ ಭೇದ ಮಾಡಕ್, ಒಂದಾಗಿರ್ತೀರಿ ಅಲ್ಲೆಲ್ಲ. ನಾ ಬೇರೆ ನೀ ಬೇರೆ ಅನ್ನೋದೆಲ್ಲ ಎಚ್ಚರಿಕೆ ಪೂರ್ತೇಕ ಅಷ್ಟೇ ರೀ. ನಿದ್ರೆಯೊಳಗೆ ಏನು ಇಲ್ಲ. ಅಲ್ಲಿ ಏನು ಇಲ್ಲ, ಅನ್ಯದ್ದೇನು ಇಲ್ಲ ಅನ್ನೋದು ತಿಳಿತಿರ್ತಾನೆ. ಎಲ್ಲರ ಅನುಭವದ ಐತಿ. ಅಜ್ಞಾನವನ್ನು ಸಹಿತ ನೀ ತಿಳಿತಿ, ಆದ ಕಾರಣ ಅಜ್ಞಾನ ಎಂಬುದು ನಿನ್ನೊಳಗೆ ಇಲ್ಲ. ಅದು ಏನು ನಾವು ತಿಳ್ಕೊಂಡಂಗೆ ವ್ಯವಹಾರ ಯಾವುದು ಶುದ್ಧ ಆಗುದಿಲ್ಲ. ನಮ್ಮ ಕರ್ಮದ ಪ್ರಕಾರ ಅದು ನಡೀತಿರ್ತೈತಿ. ನಾವು ತಿಳ್ಕೊಂಡಂಗೆ ಆಗುದಿಲ್ಲ. ಅದು ಹೆಂಗಿರ್ತೈತಿ ಹಂಗೆ ಅದನ್ನು ಅನುಭವಿಸ್ಬೇಕಾಗೈತಿ. ಸುಮ್ಮನೆ ಬೇರೆ ಪರಿಹಾರ ಅದಕ್ಕಿಲ್ಲ. ಯಾಕೆ ಮಾಡಿಬಿಟ್ಟು ಈಗ ಅದನ್ನು ನಾವು ಅದನ್ನು ತಿದ್ದಕ್ಕೆ ಬರುದಿಲ್ಲ. ಅದು ಹಿಂದೆ ಮಾಡಿದ್ದೆ ಹೆಂಗೆ ಅಡಿಗೆ ಹೆಂಗಿತ್ತು ಹಂಗೆ ಇದ್ದದ್ದು ಹಂಗೆ ಊಟ ಮಾಡೋದು. ಇನ್ನು ಮ್ಯಾಗ ಮಾಡ್ಕೋತಿಯಲ್ಲ, ಅದು ನಿನ್ನ ಕೈ ಒಳಗೆ ಮಾಡ್ಕೋಬೋದು ನೀನು. ಈಗ ಆಗಾಮಿ ಕರ್ಮ ಏನೈತಿಲ್ಲ, ಈಗ ಬೇಕಾದ ಮಾಡ್ಕೊಳಕ್ಕೆ ಅವಕಾಶ ಐತಿ. ಒಳ್ಳೇದನ್ನು ಮಾಡೋದು, ಅದನ್ನು ಮಾಡಕ್ಕವಲ್ಲ. ಯಾಕ್ರಿ? ತಾನಾಗಿ ಬರ್ಬೇಕಂತ. ನೀವು ಮಾಡಿದಾಗ ಬರ್ತೈತಿ. ಒಳ್ಳೇದನ್ನು ಮಾಡಿದ್ರೆ ಒಳ್ಳೇದು ಬರ್ತೈತಿ, ಕೆಟ್ಟ ಮಾಡಿದ್ರೆ ಕೆಟ್ಟದ್ದು ಬರ್ತೈತಿ. ನಿನ್ನ ಕೈಯೊಳಗೈತಿ ನಿನ್ನ ಭವಿಷ್ಯ. ನನಗಿವತ್ತು ಕೆಡಕ ಭಾಳ ಆಗಾಗ್ತೈತೆ, ಅದಕ್ಕೆ ನೀನೇ ಕಾರಣ. ನಿನಗೆ ಒಳ್ಳೇದಾಗತೈತೆ, ಅದಕ್ಕೂ ನೀನೇ ಕಾರಣ. ಏನು ನಿನ್ನ ಕರ್ಮನ ನಿನ್ನ ಕಾಡೋದು. ನೀವು ಮಾಡಿದ ಕರ್ಮ ಅಂತ ಅದೈತಿ. ಅದಕ್ಕೆ ನೀನೇ ಅದಕ್ಕೆ ಬೆನ್ನು ಹತ್ತಿ ಕಾಡ್ತೈತಿ. ಅದು ಮಾಡುವಾಗ ಏನು ಅನಿಸಲಿಲ್ಲ ನಿನಗೆ, ಹಿಂದಗಡೆ ಅನುಭವಿಸುವಾಗ ಗೊತ್ತಾಕೈತಿ. ಪಶ್ಚಾತ್ತಾಪ ಪಡ್ತೀಯವಾಗ, ಏನು ಮಾಡೀನಪ್ಪ ನಾನು, ಮಾಡಬಾರ್ದಿತ್ತು ಅಂತ. ಏನು ಮಾಡೋದು? ಕೆಟ್ಟ ಮ್ಯಾಗ ಬುದ್ಧಿ ಬಂತಂತ ಅವಾಗ ಏನು ಮಾಡೋದು? ಆತ್ಮರು ಎಚ್ಚರಗೊಳಿಸಿದ್ರಿಲ್ಲ, ಪಾಪ ಮಾಡಬೇಡ ತಮ್ಮ, ಲತ್ತಿ ತಿಂದಿ ಅಂತ ಇಷ್ಟು ಎಚ್ಚರಿಕೆ ಕೊಟ್ಟರು ಮತ್ತು ಅದನ್ನು ಮಾಡೋದು, ಇನ್ನೊಬ್ಬರಿಗೆ ತೊಂದರೆ ಕೊಡೋದು ಮಾಡಿದ ನನ್ನ ಜೀವನ ಎದಕ್ಕೆ ಬಂತ? ಅದಕ್ಕೆ ಹುಟ್ಟೇನು ಇನ್ನೊಬ್ಬರಿಗೆ ತೊಂದರೆ ಕೊಡಕ್ಕೆ? ತೊಂದರೆ ಆಗದಂಗೆ ನಾವು ಇದ್ದು ಹೋಗ್ಬೇಕು ಅಂತ ಹೇಳೋದು ಸುದ್ದಿ. ಯಾವ ಜೀವಿಗೂ ಪೆಟ್ಟು ಹತ್ತದಂಗೆ ಈ ಭೂಮಿ ಹುಟ್ಟಿ ಬಂದಿಂದ ಹಂಗೆ ಬದುಕಬೇಕು ನಾವು. ಆ ಬದುಕು ನೆಮ್ಮದಿ ಬದುಕೈತಿ. ತೊಂದರೆ ಕೊಟ್ಟೆ ಅಂದ್ರೆ ನೆಮ್ಮದಿ ಕಳ್ಕೊಂಡ್ಬಿಡ್ತೀನಿ ನೀನು. ನಮಗೆ ಯಾವುದು ಒಳ್ಳೆಯದಲ್ಲವೋ ಅದನ್ನು ಇನ್ನೊಬ್ಬರಿಗೆ ಮಾಡದೇ ಇರುವುದನ್ನು ಒಳ್ಳೆಯ ಗುಣ. ಹೌದು, ನಮಗೆ ಯಾವುದು ಒಳ್ಳೆಯದಲ್ಲ ಅದನ್ನು ನಾವು ಮಾಡಬೇಕು. ಇನ್ನೊಬ್ಬರಿಗೆ ಮಾಡಬೇಡ, ಅದು ನಿನಗೆ ಬಂದೇ ತೀರ್ತೈತೆ. ಎಲ್ಲಿ ಹೋದರೂ ಬಿಡೋದಿಲ್ಲ ನೀನು.
ಮಾಡಿದೆ ಅಂತ ನಡಿತೈತೆ ಅಂತೇಳಿ ಅಧಿಕಾರ ಐತಿ, ಧನಬಲ ಐತಿ, ಜನಬಲ ಐತಿ ಅಂತ ಮಾಡಕ್ಕೆ ಹೋಗ್ಬೇಡ. ಸಣ್ಣ ಪ್ರಾಣಿ ಐತಿ ಅಂದ್ರೆ ಸುಧಾ ಅದು ಯಾಕ್ರಿ ಏನು ಮಾಡಿದ್ರು ನಡೀತೈತೆ ಅಂದ್ರೆ ಮಾಡಕ್ಕೆ ಹೋಗ್ಬೇಡ. ಏನು ಅದಕ್ಕೆ ಸಣ್ಣಾಗಿ ನಡ್ಕೋ, ಸಣ್ಣ ಪ್ರಾಣಿಗೆ ಸಹಿತ ಸಣ್ಣಾಗಿ ನಡ್ಕೋ ಅಂತ. ಏನು ಹಂಗೆ ಬರ್ಬೇಕಲ್ಲ, ಈ ವಿವೇಕ ಇದ್ರೆ ಬರ್ತೈತೆ ಅಲ್ಲಿ. ಯಾವ ಜೀವಿಗೂ ಪೆಟ್ಟ ಹತ್ತದಂಗಿದ್ದು ಹೋಗ್ಬೇಕು ಈ ಜಗತ್ತಿಗೆ ಬಂದ ಮೇಲೆ. ಏನು ಏನಾರ ಮಾಡಿದಿ ಅದು ಬೆನ್ನು ಹತ್ತಿ ನೀನು ಕಾಡ್ತೈತಿ. ಏನು ಅದಕ್ಕೆ ಪೂರ್ಣ ಸ್ಥಿತಿಯನ್ನು ನಾವು ಹೊಂದೋ ಮಟ್ಟ ಒಳ್ಳೆಯದನ್ನು ನೀವು ಮಾಡು. ಏನು ಅದಕ್ಕೆ ಪುಣ್ಯ ಕರ್ಮಗಳನ್ನು ಮಾಡು ಅಂತ ಹೇಳ. ದುರಿತ ಕರ್ಮವನ್ನು ಅಲ್ಲದಿರೋ ಪುಣ್ಯ ಮನೆ ಮಾಡು. ಇನ್ನೊಬ್ರು ಪೀಡ ಕೊಡೋದು ವರ್ಜ ಮಾಡು. ಯಾವಾಗಲೂ ಇನ್ನೊಬ್ಬರಿಗೆ ಉಪಕಾರ ಮಾಡಕ್ಕಲಿ. ಅದು ನಿನಗೆ ಒಳ್ಳೆಯದಾಕೈತಿ. ನನಗೇನು ಆಗಬಾರ್ದು ಅಂದ್ರೆ ನೀ ಇನ್ನೊಬ್ರಿಗೇನು ಮಾಡಕ್ಕೆ ಹೋಗ್ಬೇಡ. ಏನಾರ ಮಾಡಿ ನೀ ಮ್ಯಾಗ ಹಾಕೋತೀಯಲ್ಲ, ಇಲ್ಲ ಸಮಸ್ಯೆಗಳನ್ನೆಲ್ಲ ನೀನೇ ಹಾಕೊಳ್ಳೋವನ್ನೆಲ್ಲ. ನೀ ಮಾಡ್ಕೊಂಡದ್ದು ಅವೆಲ್ಲ ನಿನ್ನ ಸಮಸ್ಯೆ. ಯಾವ ದೇವರು ದಿನರು ಮಾಡಿಲ್ಲ ಇವನ್ನೆಲ್ಲ, ನೀನೇ ಮಾಡ್ಕೊಂಡು ಕುಂತಿದ್ದಾನೆ. ಅದಿಲ್ಲ ನಡೀತೈತೆ ಅಂತ ಮಂಗಿ ನಂಗೆ ಏನಾರು ಮಾಡಿದ್ದಾನೆ. ಯದ್ವಾ ತದ್ವಾ ಮಾಡಿದ್ರೆ ಯದ್ವಾ ತದ್ವನ ಆಗೋದು ನೋಡಂತಿದ್ರೆ ಅದು. ಅದಕ್ಕೆ ಬರೋಬ್ಬರಿ ಹೆಜ್ಜೆ ಚೆಲ್ಲ ಬರೋಬ್ಬರಿ ಮುಕ್ಕಳ್ಯಾಗ ಬಿಟ್ಟೇನು ಮುಗ್ಲಿ ಮರಿ ಅಂತಿದ್ರು. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಬರೋಬ್ಬರಿ ಹೆಜ್ಜೆ ಇರ್ಬೇಕು, ತಪ್ಪು ದಾರಿ ತುಳಿಬಾರ್ದು. ಅದ್ರಾಗ ಹೇಳೋದು ಕೇಳೋದು ಆದ್ಮ್ಯಾಗ ತಪ್ಪು ಮಾಡಿದಂದ್ರೆ ಹೆಚ್ಚಿನ ಶಿಕ್ಷೆ ಆಯ್ತು ನಿನಗೆ. ಹಾಂ ತಿಳಿಯಲಿ ಅವು ಮಾಡಿ ತಿಳಿಗೇಡುಗಳು ಮಾಡಲಿ, ತಿಳಿದಾವು ನೀವು ಮಾಡಿದೆ ಅಂದ್ರೆ ನಿನಗೆ ಹೆಚ್ಚಿನ ಶಾಸನ. ಅರಿಯದ ಎಸಗಿದ ಪಾಪ ಅರಿತರದು ತನಗೊಳಿತು, ಅರಿತರಿತು ಮಾಡಿದೊಡೆ. ನಿನ್ನ ಕಣ್ಣ ನೀನ ಬಟ್ ಚುಚ್ಕೊಂಡು ತಿಳಿದು ಮಾಡ್ತೀವಿ ಅಂದ್ರೆ ಒಳಗೆ ಹೆಚ್ಚಿನ ಶಾಸನ ಐತಿ. ಯಾರು ಕೇಳಾರಿಲ್ಲ ಅಂತೇಳಿ ನಡೀತೈತೆ ಅಂತ ಮಂಗಿನಂಗ ಮಾಡಿದರೆ ಮಾಡಬಾರ್ದು. ಏನು ಎಲ್ಲ ಸಾಮರ್ಥ್ಯ ಐತಪ್ಪ ನಾವು ಮಾಡಿದ್ರೆ ನಡೀತೈತೆ ಅಂದರೂ ಅದನ್ನು ಮಾಡಬಾರ್ದು. ಯಾರಿಗೂ ತೊಂದರೆ ಕೊಡಕ್ಕೆ ಹೋಗ್ಬಾರ್ದು. ಅದ್ರ ಫಲ ನೀವು ಉಣ್ಣಬೇಕಾಕೈತಿ. ಅವು ಮರಗಿದ್ದು ಇನ್ನೊಬ್ಬರಿಗೆ ಮರಗದಂಗೆ ನಿನ್ನ ಜೀವನ ಸಾಗಿಸ್ಬೇಕು. ಯಾವ ಜೀವಿಗೂ ಮರಗಬಾರ್ದು. ನಮ್ದೊಂದು ಆದ್ರೆ ಸಾಕಪ್ಪ, ಅವ್ರು ಏನಾರ ಹಾರಿಗೆ ಹೇಳೋದು ಹೋಗ್ಬಾರ್ದು. ಯಾಕ್ರಿ ಇಂಥ ವೃತ್ತಿಗೆ ಎಂದೂ ಇದನ್ನು ಹೋಗ್ಬೋದು. ಏನು ಇದೇ ಪೂಜೆ. ಯಾವ ಜೀವಿಗೂ ತೊಂದರೆ ಆಗದಂಗೆ ಅವ್ರಿಗೆ ಸಂತೋಷಗೊಳಿಸುವಂಥ ಈ ಪೂಜೆ ಹಿಡಿಯಿರಿ ಮೊದಲು. ಇಂಥ ಆಚರಣೆನ ಪೂಜೆ ನಿನಗೆ ಉತ್ತಮ ಆಚರಣೆ. ಈ ಪೂಜೆ ಹಿಡಿ ಅಂದಾಗ ನಿನಗದು ದಾರಿ ಸಿಗ್ತೈತಿ. ಸಾಮಾನ್ಯ ಪೂಜೆ ಮಾಡಕ್ಕಾರ ಕಲೀರಿ ಮೊದಲು ಅಂದ್ರೆ ಅವ್ರು ಅಂದಾಗ ನಿಮ್ಗೆ ವಿಶೇಷ ಪೂಜೆ ಅಂದರೆ ಸ್ವರೂಪದ ಅನುಸಂಧಾನ ಮಾಡಕ್ಕೆ ಹೋಗ್ತೈತಿ. ಜೀವಿಗಳಿಗೆ ಸಂತೋಷಗೊಳಿಸು, ಹಿತಾಬಯಸು. ಎಲ್ಲ ಜೀವಿಗಳಿಗೆ ಶರೀರದಿಂದ, ವಾಣಿಯಿಂದ, ಮನಸ್ಸಿನಿಂದ. ಇದಕ್ಕೆ ತಪಸ್ಸು ಅಂತಾರೆ. ಮಾಡಲಿಲ್ಲವೇ ತಪವ ಮಾಡಲಿಲ್ಲವೇ ಕೂಡಿ ಸುಗುಣದೊಡನೆ ತಿಳಿದು ನೋಡಿ ತ್ರಿವಿಧ ಕರ್ಣದಲ್ಲಿ. ಕಾಯ ವಾಚ ಮನಸ್ಸಾದಿಂದ ಎಲ್ಲ ಜೀವಿಗಳಿಗೆ ಸಂತೋಷಗೊಂಡು ನಡ್ಕು. ಈ ಸಾಮಾನ್ಯ ಪೂಜೆಯಿಂದ ನಿನಗೆ ಇಚ್ಛಿತ ಫಲಗಳು ಸಿಗ್ತಾವೆ. ಫಲಾಪೇಕ್ಷೆ ಇರಲಿಲ್ಲ ಅಂದರೆ ಅಂತಃಕರಣ ಸ್ವಚ್ಛ ಆಗುತ್ತೆ. ಇದು ಲಾಭ. ಇದನ್ನು ಬಿಟ್ಬಿಟ್ಟು ಬಾಕಿ ಏನು ಉಪಯೋಗಿಲ್ಲ. ಎಲ್ಲಿ ಜೀವಂತ ಇರ್ತದೆ, ಚೈತನ್ಯ ಜಾಗೃತಿ ಇದ್ದಂಥ ಜೀವಿಗಳಿಗೆ ಸಂತೋಷಗೊಳಿಸು. ಆ ಕಲ್ಲು ಕಟ್ಟಿಗೆಗೆ ಏನಾಗಬೇಕಾಗೈತಿ, ಅಲ್ಲಿ ಎಲ್ಲ ವ್ಯರ್ಥ ಆದ್ರೆ ಒದರ್ಕೊಂಡ್ರೆ ಏನು ಮಾಡಿ ಅಭಿಷೇಕ ಮಾಡಿ ಹಸದವ್ರಿಗೆ ಹಾಕು. ಅದು ಹಸಿಲೆ ಇದ್ದದ್ದಕ್ಕೆ ಎಡಿ ಹಿಡಿತಾನ. ಎಷ್ಟು ಮಂದಿ ತಿನ್ಬೇಕು ನಾ ಅಂತದ್ದು. ಯಾಕ್ರಿ ಎಲ್ಲರೂ ಓದೋದಕ್ಕೆ ಹಿಡಿದು ಎಷ್ಟು ಮಂದಿ ಹೊಟ್ಟೆ ಕೆಡಿಸ್ಕೊಂಡೇನು ಹೋಗಂತ ಇದ್ದಿದ್ರೆ ತಿಂದು ಬಿದ್ದಿದ್ರೆ ಯಾರು ಹಿಡಿತಿದ್ದಿಲ್ಲ ಅದಕ್ಕೆ. ಅದಿಲ್ಲ ಅದು ಹೆಸರಿನ ಮ್ಯಾಗ ಹುಟ್ಟಿಸ್ಕಾರ ಹಾಗೆಲ್ಲ ದೇವರ ಹುಟ್ಟಿಸಿ ಅದನ್ನು ಪೂಜಾರಿ ವ್ಯಾಪಾರ ಚಾಲು ಮಾಡಿದ. ತಂತಂದು ಹಂಗೆ ಕೊಡ್ತಾವ, ಇವನು ವ್ಯಾಪಾರ ಚಾಲು ಮಾಡ್ತಾನೆ. ಇದನ್ನು ವಿಚಾರ ಮಾಡಲಿ ಹಂಗೆ ಒಂದನ್ನು ನೋಡಿ ಒಂದು ಯಾರು ಪೂಜಾರಿ ಎಲ್ಲ ಗಳಮ್ ಮಾಡ್ತಾನೆ. ಅದ್ರ ಹೆಸರಿನ ಮ್ಯಾಗ ಏನು ಕೊಡ್ತಾರೆ, ದೇವ್ರಿಗೆ ಕೊಟ್ಟಾನ ಅಲ್ಪ ಅದಿಲ್ಲ. ನಿಮ್ಗೆ ಕಲ್ಯಾಣ ಆಕೈತಿ ದೇವ್ರಿಗೆ ಕೊಟ್ರೆ ಏನಾಗ್ಬೇಕು ನಿನಗೆ. ಮುಗುಳು ತುಂಬಿದವ್ರು ಕೊಟ್ರಿ ಅಲ್ಲಿ ಹರಕತ್ ಯಾರಿಗಿರ್ತೈತೆ, ತೊಂದರೆ ಒಳಗಿರ್ತಾವೆ ಅಂಥವ್ರಿಗೆ ಸಹಾಯ ಮಾಡೋದು. ಕಷ್ಟದಾಗಿದ್ದಾಗ ಹಸಿದವ್ರಿಗೆ ಹಾಕಿ. ಹಸಿದ ಜಂಗಮರಿಗೆ, ಹಸಿದ ಜೀವಿಗಳಿಗೆ ಉಣಿಸೋದು, ತೃಪ್ತಿ ಆಗ್ತಾವೆ. ಅವು ಉಣ್ಲೇ ಇದ್ದದ್ದಕ್ಕೆ ಹಿಡಿದ್ರೆ ಎಲ್ಲಿ ತೃಪ್ತಿ ಆಗ. ಲಿಂಗ ಉಂಬುವುದೇ
ಯಾಕ್ರಿ ಲಿಂಗಕ್ಕೆ ತೋರಿಸುತ್ತ ಉಂಬುವಾತನೇ ಕೇಳು ಲಿಂಗ ಉಂಬುವುದೇ ಇದನ್ನರಿತು ಕಪಿನಿ ಜಂಗಮಕ್ಕೆ ನೀಡೆಂದ ಸರ್ವಜ್ಞ ಅಂತ. ಎಲ್ಲಿ ಚೈತನ್ಯ ಇರ್ತೈತಿ, ಹಸಿವು ಒಳಲ್ತಿರ್ತದೆ, ಅಲ್ಲಿ ಕೊಡೋದು ಅದಿಲ್ಲ. ಎಲ್ಲ ಥರದ ಉಪಕಾರ ಮಾಡೋರಿಗೆ, ಕಷ್ಟದಲ್ಲಿದ್ದವ್ರಿಗೆ ಸಹಾಯ ಮಾಡಿ. ಇದನ್ನು ಮಾಡಾಕ್ತಾ ಇರಲಿಲ್ಲ ನಾವು. ಈ ಸಾಧನೆಯನ್ನು ನಾವು ಮಾಡಬೇಕಾಗಿದೆ. ಮಹಾತ್ಮ ಜನ್ಮಾಂತರ ಪರೋಪಕಾರ ಮಾಡ್ಕೊತ ಬಂದಾಗ ಅವ್ರಿಗೆ ಆದ ಶಿಕ್ಷೆ ಇರ್ತೈತಿ. ಏನು ಇನ್ನೊಬ್ಬರಿಗೆ ಹಿತ ಮಾಡೋದು ಕಲೀರಿ ಮೊದಲು. ಈ ಪೂಜೆ ಹಿಡೀರಿ. ಇದನ್ನು ಮಾಡದ ಹೊರತು ನಿಮಗೆ ಮುಂದಿನ ಬರೋದನ್ನಿಲ್ಲ. ವಿಶೇಷ ಪೂಜೆ ಮಾಡ್ಕೊಳಕ್ಕೆ ಬರೋದು ನೀವು ಸ್ವರೂಪದ ಅನುಸಂಧಾನ. ಏನು ಒಂದು ಹೇಳಕ್ಕೆ ನಮ್ಗೆ ಇನ್ನೊಬ್ಬರು ಪೀಡ ಕೊಟ್ಟರು ಅದನ್ನು ಸಹನ ಮಾಡ್ಕೊಳಕ್ಕೆ ಕಲ್ಕೊ. ಅದು ನಂದೇ ದೋಷ ಐತಿ, ಹಿಂದೆ ಏನು ಮಾಡೀನಿ ಅದಕ್ಕೆ ಮಾಡ್ಯಾವು, ಅದಕ್ಕೆ ಸುಮ್ಮನೆ ಉದಾಸೀನ. ತಲೆ ಮ್ಯಾಗ ಕೆಂಡ ಇಟ್ಟು ಸಿದ್ಧಾರೂಢರು ಯಾಕೆ ಸುಮ್ಮನೆ ಆದರೂ ಮಾಡಿದ ಕರ್ ಮಾಡ್ಯಾನ ಬಿಡವು. ಎಷ್ಟು ಮಂದಿ ತಲೆ ಮ್ಯಾಗ ಇಟ್ಟಿದ್ದೇವೆ ಸುಮ್ಮನೆ ಕುಂಡ್ರು. ಹೌದಲ್ಲ, ಈ ಮಾಡಲ್ಲೇ ನಿನಗೆ ಬರೋದಿಲ್ಲ ಬಂದೈತೆ ಅಂದ್ರೆ ಮಾಡಿದ್ದ ಸುಮ್ಮನೆ ಅನುಭವಿಸ. ಬೇರೆ ಪರಿಹಾರಕ್ಕೆಲ್ಲ ಉಂಡ ತೀರಿಸ್ಬೇಕು. ನೀನು ಉಂಬದೆ ನಿಮ್ಮಪ್ಪನ ಉಂಬನೆ ಅಂದ್ರೆ ಯಾರನ್ನೂ ಬಿಡೋದಿಲ್ಲ. ಅದು ಘಟಿಸೇತಿ ಇರ್ತೈತಿ ಮಾಡಿದ ಕರ್ಮ. ಎಲ್ಲಿ ಅಡ್ಕೋತೇನಂದ್ರೆ ಬಿಡೋದಿಲ್ಲ. ಅದಕ್ಕೆ ಭಾಳ ಎಚ್ಚರದಿಂದ ಇರಬೇಕು ಅಂದಾರೆ. ನಿಮ್ಮ ಆಚರಣೆ ಹೆಂಗಿರಬೇಕು? ಪರಿಶುದ್ಧವಾಗಿರ್ಬೇಕು. ಪ್ರತಿಯೊಬ್ಬರು ನಾವು ಇದನ್ನು ಹೇಳೋದು ಕೇಳೋದು ಮಾಡಬೇಕು. ನಮ್ಮ ಆಚರಣೆ ಯಾಕ್ರಿ ಯಾರಿಗೂ ತೊಂದರೆ ಆಗದಂಥ ಆಚರಣೆ ಇರಬೇಕು. ಅದಕ್ಕೆ ಧರ್ಮಾಚರಣೆ ಅಂತ. ಧರ್ಮದಂತೆ ನಡೆ, ಸತ್ಯದಂತೆ ನಡೆ, ಧರ್ಮದಂತೆ ನಡೆ ಎಂದರಿಲ್ಲ. ಸನ್ಮಾರ್ಗಾತ್ ಪದಂ ನ ವಿಚಲಂತಿ. ನ್ಯಾಯವಾದ ಮಾರ್ಗದಿಂದ ಒಂದು ಹೆಜ್ಜೆಯನ್ನು ಕೂಡ ನೀ ಹಿಂದಿಡ ಇಟ್ಟೆ ಅಂದ್ರೆ ಹೊಂಟೀನಿ ಮತ್ತೆ ನರಕಕ್ಕೆ. ಧರ್ಮ ಮಾರ್ಗವನ್ನು ಬಿಟ್ಟಿ ಅಂದ್ರೆ ಮತ್ತೆ ನರಕದಾಗ ಒಳ್ಳೆ ರೂಪಳೆ ಬರ್ತದೆ. ಏನು ಭಾಳ ಕಠಿಣ. ನಾವು ಇನ್ನೊಬ್ರಿಗೆ ಹಿತ ಮಾಡೋದು ಕಠಿಣ ಆಗೈತಿ, ತೊಂದರೆ ಮಾಡೋದು ಹಗರಾಗೈತಿ. ಅದಿಲ್ಲ, ಇನ್ನೊಬ್ರಿಗೆ ತೊಂದರೆ ಕೊಡೋದು ಹಗರಾಗೈತಿ, ಇನ್ನೊಬ್ಬರಿಗೆ ಹಿತ ಮಾಡೋದು ಅದು ಕಠಿಣ ಆಗೈತಿ. ಒಳ್ಳೇದು ಮಾಡ್ತೀಯಪ್ಪ, ಒಳ್ಳೇದು ಮಾಡ್ಬೇಕು ಅನ್ನೋ ಭಾವನೆ ಬರುತ್ತೆ. ಇನ್ನೊಬ್ಬರಿಗೆ ಹಿತ ಮಾಡ್ಬೇಕು ಅನ್ನೋ ಬುದ್ಧಿ ಯಾರಲ್ಲಿ ಎಷ್ಟರ ಮಟ್ಟಿಗೆ ಐತಿ ನೋಡ್ಕೋರಿ. ಅಂದಾಗ ಅವ್ರ ಪರಿವರ್ತನೆ ಆಕೈತಿ. ಪರೋಪಕಾರ ಬುದ್ಧಿ ಎಲ್ಲಿ ತನಕ ನಮಗೆ ಬರೋದಿಲ್ಲ ಅಲ್ಲಿ ತನಕ ನಮಗೆ ಉದ್ಧಾರ ಆಗೋದನ್ನಿಲ್ಲ. ಇನ್ನೊಬ್ಬರಿಗೆ ಹಿತ ಮಾಡೋದ್ರೊಳಗೆ ನಿನಗೆ ಹಿತ ಆಯ್ತು ಅನ್ನೋ ತಿಳುವಳಿಕೆ ಗಟ್ಟಿ ಮಾಡ್ಕೊ ಮೊದಲು. ಅದನ್ನು ಅವನು ತಿಳಿದವ ಇನ್ನೊಬ್ಬರು ಹುಡುಕ್ಯಾಡಿ ಮೊದಲು ಹಿತ ಮಾಡಕ್ಕೆ ಕಲಿತಾನ. ಅವಂಗೆ ಲಾಭ ಐತಿ, ಆ ಲಾಭ ಮಾಡ್ಕೊರಿ. ಅವನು ಈಗ ಮನುಷ್ಯನ ಜನ್ಮದಾಗ ಪರೋಪಕಾರಾರ್ಥವಿದಂ ಶರೀರಂ. ಈ ಶರೀರ ಎದಕ್ಕೆ ಉಪಯೋಗ? ಪರೋಪಕಾರಕ್ಕಾಗಿ ಮೀಸಲಾಗಿ ಇರೋದು. ಇಡೀ ಜಗತ್ತಿಗೆ ಉಪಯೋಗ ಬಂತಂದ್ರೆ ಜಗತ್ತು ಕೃತಜ್ಞತೆಯಿಂದ ನಿನ್ನ ಶರೀರ ಸಂಭಾಳ್ತೈತಿ. ಬರೀ ಹೆಂಡ್ರ ಮಕ್ಕಳು ಗುಜರಾಣಿ ಮಾಡ್ಕೊಂತ ಕೂತಾರೆ, ಅವ್ರು ನೋಡ್ಬೋದು, ನೋಡ್ಲಿಕ್ಕಿಲ್ಲ. ಏನು ಭರೋಸೆ ಐತಿ ಅವ್ರದ್ದು? ಯಾಕ್ರಿ ಅವ್ರಿಗೆ ಹಾಗೆ ದುಡಿದು ಅದನ್ನು ಹೊಳೆ ನೋಡೋದಿಲ್ಲ ನೀನು ಯಾರು. ಹೌದಿಲ್ಲ? ನೀವು ತಿಳ್ಕೊಂಡು ನಾನು ನೋಡ್ತಾರೆ ಅವ್ರ ಮಕ್ಕಳು ಮರಿ ಅಂತ. ಎಲ್ಲಿ ನೋಡ್ಬೇಕು? ನೀನು ಬಾಯಾಗ ಹೇತ್ ರೆಡಿ ಮಾಡ್ತಾರೆ. ನೀನು ರಾಜವ್ರು ನಂಬೇಡ. ತುಡುಗರ ಮೇಳ ಅದೆಲ್ಲ, ತಮ್ಮ ತಮ್ಮ ಸುಖಕ್ಕಾಗಿ ಕೂಡಿದ ಮೇಳ. ಇವು ನಮ್ಮವ್ರು ಅಂತೀವಿ, ನಮ್ಮವ್ರನ್ನ ಅದನ್ನ ಕೆಮ್ಮವ್ರು. ಇವರು ನಮ್ಮ ಸುಖಕ್ಕಾಗಿ ಕೂಡಿದ ಮೇಳದ ಬರೀ ಅದ್ರಾಗ ಮಹಾತ್ಮರೆಲ್ಲ ಯಾಕೆ ಅವರ ಜೀವಿಗಳ ಕಲ್ಯಾಣಕ್ಕಾಗಿ ಯಾಕ್ರಿ ಶರೀರವನ್ನು ಅದಕ್ಕೆ ಉಪಯೋಗ ಮಾಡ್ಕೊಂಡ್ರು. ಜಗತ್ತು ಕೃತಜ್ಞತೆಯಿಂದ ನಿನ್ನ ಸಂಭಾಳಿಸ್ತೈತಿ. ಹೌದಿಲ್ಲ? ಎಲ್ಲಿ ಬಂದಾನೋ ಉಂಡಾನೋ ಬಿಟ್ಟಾನೋ ಅಂತಾರೆ. ಯಾಕ್ರಿ ಅದಕ್ಕೆ ನೋಡಿ ಅದನ್ನು ಮಾಡಿ. ಈ ಇಡೀ ಎಲ್ಲ ನಂದಂತ ತಿಳ್ಕೊ, ಇದಿಷ್ಟ ನಂದಂತ ತಿಳ್ಕೊಂಡು ಬರೀ ಅದಷ್ಟ ಕುಂಡ್ರಬೇಡ. ಎಲ್ಲವೂ ನಂದಂತ ತಿಳ್ಕೊ. ಮಾನವ ಕುಲವೇ ನನ್ನ ಕುಟುಂಬ. ಇಂಥ ವಿಶಾಲ ದೃಷ್ಟಿ ಬಂತಂದ್ರೆ ನಿನಗೆ ಎಷ್ಟು ಸಮಾಧಾನ, ನೆಮ್ಮದಿ ಇರ್ತೈತಿ ನೋಡ್ಕೊ. ಇವಿಷ್ಟ ನಮ್ಮ ಉಳ್ಕಿದವ್ರು ಕೂಡ ದ್ವೇಷ ಮಾಡಕ್ಕೆ ಶುರು ಮಾಡ್ತೀವಿ. ನನ್ನ ದೇಶ ಅಂದ್ರೆ ಮತ್ತೊಂದು ದೇಶದ ಕೂಡ ಯುದ್ಧ ಮಾಡ್ತೀವಿ. ಎಲ್ಲವೂ ನನಗೆ ನಂದ ಇದು, ನನ್ನ ಕುಟುಂಬನೇ ಇದು. ವಿಶ್ವ ಕೌಟುಂಬಿಕನಾಗಿ ಜೀವನ ಸಾಗಿಸೋದು ಅಂದ್ರೆ ಮಹಾತ್ಮರಿಗೆ ಸಾಧ್ಯ ಐತಿ, ಸಾಮಾನ್ಯ ಜನರಿಗೆ ಅದು ಬರೋದಿಲ್ಲ. ಸಂಕುಚಿತ ದೃಷ್ಟಿ ಉಳ್ಳವರಿಗೆ ಅದು ಅನುಭವಕ್ಕೆ ಬರೋದಿಲ್ಲ. ಅದಕ್ಕೆ ವಿಶಾಲ ದೃಷ್ಟಿ ಬೇಕಾಗ್ತೈತಿ. ಅವರಲ್ಲಿ ಅಂಥ ವಿಶಾಲ ದೃಷ್ಟಿ ಇರ್ತೈತೆ ಅಂತ ಅವ್ರಿಗೆ ನೆಮ್ಮದಿ ಆ ಸ್ಥಿತಿಯನ್ನು ಅವ್ರು ಹೊಂದಿರ್ತಾರೆ. ನೀನು ಹಾಗೆ ವಿಶಾಲ ದೃಷ್ಟಿಯನ್ನು ಹೊಂದು.
ಸಂಕುಚ ದೃಷ್ಟಿ ಬಿಡೋದನ್ನಿಲ್ಲ. ಅವಾಗ ನಿನಗೆ ಅನುಭವ ವ್ಯಾಪಕವಾದಂಥ ಚೈತನ್ಯನ ನೀನದಿ ಅನ್ನೋದು ಹೊಳಿತಿದ್ದೇನೆ. ಎಲ್ಲದರಲ್ಲಿ ತನ್ನನ್ನು ಕಾಣ್ತಿರ್ತಾನೆ. ಏನು ತನ್ನಲ್ಲಿ ಎಲ್ಲರಲ್ಲಿ ತನ್ನನ್ನು ಕಾಣುವಂಥ ಮನೋಬುದ್ಧಿ ಅಂತ ಮಹಾತ್ಮರಲ್ಲಿ ಇರ್ತೈತಿ. ನಮಗೆ ಬರೋದಿಲ್ಲ. ಆತ್ಮವತ್ ಸರ್ವಭೂತೇಶು ಯಃ ಪಶ್ಯತಿ ಸ ಪಂಡಿತ. ಇಂತಹ ವಿಶಾಲ ದೃಷ್ಟಿ ನಾವು ಬರುವಾಗ ಅಂಥವ್ರ ವಿಚಾರಗಳನ್ನು ನಾವು ಶ್ರವಣ ಮನನ ನಿಧಿಧ್ಯಾಸನ ಮಾಡೋದು ಬರ್ತೈತೆ ಎಲ್ಲರಿಗೆ. ಸಂಕುಚ ದೃಷ್ಟಿ ಎಲ್ಲ ಹೋಗಿ ವಿಶಾಲ, ಎಷ್ಟೆಷ್ಟು ವಿಶಾಲ ಐತಿ ಅಷ್ಟಷ್ಟು ನಿನಗೆ ನೆಮ್ಮದಿ ಇರ್ತೈತಿ. ಎಷ್ಟೆಷ್ಟು ಸಂಕುಚಿತ ಐತಿ ಅಷ್ಟು ನೆಮ್ಮದಿ ಕಳ್ಕೊತೀನಿ. ಬಿಡಿ. ಸಕಲ ಸಂತ ಮಹಾರಾಜ್